ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿಸಿದ ನಮ್ಮ ಸ್ವರ್ಗೀಯ ತಂದೆಯೇ ಸ್ವಾಮಿ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವರಾಗಿದ್ದೇವೆ ದೇವ. ಈ ದಿನವನ್ನು ನಿನಗೆ ಒಪ್ಪಿಸಿಕೊಡುತ್ತೇನೆ ದೇವರೇ. ನಿನ್ನನ್ನು ಆರಾಧಿಸಲಿಕ್ಕೆ ನಾವು ಸಣ್ಣ ಗುಂಪಾಗಿ ಕೂಡಿ ಬಂದಿರುವ ನಮ್ಮನ್ನು ದೇವರೇ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇನೆ ದೇವರೇ. ನೀನೊಬ್ಬನೇ ಮಾತ್ರ ದೇವರೇ ಘನಮಾನ ಹೊಂದಲಿಕ್ಕಾಗುವಂತೆ, ಸ್ತುತಿ ಸ್ತೋತ್ರವು ದೇವರೇ ನಿನ್ನೊಬ್ಬನಿಗೆ ಸಲ್ಲಲಿಕ್ಕಾಗುವಂತೆ ನಮ್ಮನ್ನು ತಗ್ಗಿಸಿಕೊಂಡು ದೇವರೇ ಈ ಹಾಡುಗಳ ಮುಖಾಂತರ ನೀನೊಬ್ಬನೇ ಘನಮಾನ ಮಹಿಮೆ ಹೊಂದಬೇಕಾಗಿ ನಮ್ಮ ಕರ್ತನ ರಕ್ಷಕನಾದ ಯೇಸು ಸ್ವಾಮಿಯ ಸಲ್ಲಿಗೆ ಚಿಕ್ಕ ಪ್ರಾರ್ಥನೆಯನ್ನು ಬೇಡಿ ಹೊಂದಿದ್ದೇನೆ ತಂದೆ ದೇವ. ಆಮೇನ್. ಸಮುದ್ರ ಮೇಲೆ ನಡೆದ ನಿನ್ನ ಅದ್ಭುತ ಪಾದವು ನನ್ನ ಸಂಗಡ ಬರುವುದರಿಂದ ಭಯವೇ ಇಲ್ಲವೇ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀನು ಹೇಳುವ ಹಾಗೆ ಮಾಡುವೆ, ನಿನ್ನ ಮಾರ್ಗದಲ್ಲೇ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ಪ್ರಿಯ ಯೇಸುವೇ. ನೀನು ಹೇಳುವ ಹಾಗೆ ಮಾಡುವೆ, ನಿನ್ನ ಮಾರ್ಗದಲ್ಲೇ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ಪ್ರಿಯ ಯೇಸುವೇ. ಮಾರ್ಗವೆಲ್ಲ ಅಂಧಕಾರ ತುಂಬಿಕೊಂಡರು, ಬೆಳಕು ಚೆಲ್ಲುವ ಯೇಸು ಇರುವ ಭಯವೇ ಇಲ್ಲವೇ. ಫರೋಹ ಸೈನ್ಯ ಓಡಿ ಬಂದು ಸುತ್ತಿಕೊಂಡರು, ದಾರಿ ತೋರಲು ಯೇಸು ಇರುವ ಭಯವೇ ಇಲ್ಲವೇ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೀನು ಹೇಳುವ ಹಾಗೆ ಮಾಡುವೆ, ನಿನ್ನ ಮಾರ್ಗದಲ್ಲೇ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ಪ್ರಿಯ ಯೇಸುವೇ. ನೀನು ಹೇಳುವ ಹಾಗೆ ಮಾಡುವೆ, ನಿನ್ನ ಮಾರ್ಗದಲ್ಲೇ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ ಪ್ರಿಯ ಯೇಸುವೇ. ಹೌದು ಪ್ರಿಯರೇ, ಈ ಒಂದು ಕೋವಿಡ್ ಪ್ಯಾಂಡಮಿಕಲ್ಲಿ ನಾನು ಮತ್ತು ನಾವೆಲ್ಲರೂ ಈ ಒಂದು ವ್ಯತಿರಿಯ ಪರಿಸ್ಥಿತಿಗತಿಗಳಲ್ಲಿ ನಾನು ಮತ್ತು ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ಇದ್ದು ದೇವರನ್ನು ಆರಾಧಿಸುವ ಭಾಗ್ಯ ಕೊಟ್ಟಿದ್ದಾನೆ. ಪ್ರಿಯರೇ, ಈ ಒಂದು ವಿಶೇಷವಾದ ಸಮಯದಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವುದಾದರೆ 2 ಪೂರ್ವಕಾಲ ವೃತ್ತಾಂತ ಒಂದು 7ನೇ ಅಧ್ಯಾಯದಲ್ಲಿ ವಾಕ್ಯ ಈ ರೀತಿಯಾಗಿ ಹೇಳ್ತದೆ. ನನ್ನವರಾದ ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ತಮ್ಮ ಕೆಟ್ಟ ನಡತೆಯನ್ನು ಬಿಟ್ಟು ನನ್ನ ಕಡೆ ತಿರುಗಿಕೊಳ್ಳುವುದಾದರೆ ಪರಲೋಕದಿಂದ ನಾನು ಅವರನ್ನು ಪ್ರಾರ್ಥನೆಯನ್ನು ಲಾಲಿಸಿ ಅವರಿಗೆ ಸದುತ್ತರವನ್ನು ದಯಪಾಲಿಸುವೆನು, ಅವರಿಗೆ ಆರೋಗ್ಯವನ್ನು ದಯಪಾಲಿಸುವೆನು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಪ್ರಿಯರೇ, ಈ ಒಂದು ಕೋವಿಡ್ನ ಸಮಯದಲ್ಲಿ ನಿನ್ನೆ ದಿನ ನನ್ನ ನಿನ್ನ ಅಕ್ಕಪಕ್ಕದವರು ಅಥವಾ ನನ್ನ ನಿನ್ನ ಸ್ನೇಹಿತರು ಈ ಲೋಕದಲ್ಲಿ ಒಟ್ಟಾಗಿ ನನ್ನ ಜೊತೆ ಜೀವಿಸಿರ್ಬೋದು, ಆದರೆ ಈ ದಿನ ನಮ್ಮ ಮಧ್ಯದಲ್ಲಿ ಇಲ್ಲ. ಅಂತಹ ಸ್ಥಿತಿಗತಿಗಳಲ್ಲಿ
ಈ ದಿನಗಳಲ್ಲಿ ನಾವೆಲ್ಲರೂ ಇದ್ದೇವೆ ಪ್ರಿಯರೇ. ನಮ್ಮ ದೇಶದಲ್ಲಾಗಿರ್ಬೋದು, ನಮ್ಮ ರಾಜ್ಯದಲ್ಲಾಗಿರ್ಬೋದು ಮತ್ತು ನಮ್ಮ ಜಿಲ್ಲೆಯಲ್ಲಾರು ಆಗಿರ್ಬೋದು ಪ್ರಿಯರೇ, ಹೆಚ್ಚೆಚ್ಚಾಗಿ ಈ ಒಂದು ಕೋವಿಡ್ನಿಂದ ಬಳಲ್ತಾ ಇದ್ದಾರೆ. ಇದಕ್ಕೆ ಕಾರಣ ಏನೆಂಬುದಾಗಿ ನಾನು ಇನ್ನೂ ತಿಳಿಯಂಥ ಸಮಯ ಆಗಿಲ್ಲ ಪ್ರಿಯರೇ. ಆದರೆ ನಿನ್ನಗಾಗಿ ಯೇಸು ಕ್ರಿಸ್ತನು ಏನು ಕಾರ್ಯ ಮಾಡಿದೆ ಎಂಬುದಾಗಿ ನಾನು ನೀನು ನಂಬಿ ನಿಜವಾಗಿಯೂ ಆತನ ಕಡೆಗೆ ತಿಳಿದುಕೊಳ್ಳುವುದಾದರೆ ನಿನ್ನ ಮೂಲಕ ಯೇಸು ಕ್ರಿಸ್ತನು ಅನೇಕರಿಗೆ ಆಶೀರ್ವಾದವಾಗುವುದಕ್ಕೆ ನಿನ್ನನ್ನು ಈ ಸ್ಥಳದಲ್ಲಿ ಇಟ್ಟಿದ್ದಾನೆ ಪ್ರಿಯರೇ. ಹಾಗಾಗಿ ನಿನ್ನ ಕೆಟ್ಟ ನಡತೆಯನ್ನು ಬಿಟ್ಟು ಆತನ ಸನ್ನಿಧಾನದಲ್ಲಿ ಯಥಾರ್ಥವಾಗಿ ನೀನು ಬರುವುದೇ ಆದರೆ ಆತ ನಮ್ಮನ್ನು ಸಹ ಕ್ಷಮಿಸಿ, ನಮ್ಮ ದೇಶವನ್ನು ಸಹ ಕ್ಷಮಿಸಿ, ನಮ್ಮ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸುವಂಥ ದೇವರಾಗಿದ್ದಾನೆ ಪ್ರಿಯರೇ. ಹಾಗಾಗಿ ಈ ಒಂದು ಹಾಡನ್ನು ಹಾಡುವಾಗ ನಮ್ಮನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಹಾಡಿಕೊಳ್ಳುವ ಪ್ರಿಯರೇ. ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು. ನಾವು ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು. ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ನಿನ್ನ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು. ಪರಲೋಕದಿಂದ ಲಾಲಿಸಿ ನಮ್ಮ ಪಾಪವೆಲ್ಲ ಕ್ಷಮಿಸಿ, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು, ನಮ್ಮ ದೇಶದಲ್ಲಿ ಆರೋಗ್ಯ ದಯಪಾಲಿಸು. ನಾವು ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು. ನಾವು ನಿನ್ನ ಪ್ರಜೆಗಳು ನಮ್ಮನ್ನು ತಗ್ಗಿಸಿಕೊಳ್ಳುವೆವು, ನಮ್ಮ ಕೆಟ್ಟ ನಡತೆಯ ಬಿಟ್ಟು ತಿರುಗಿಕೊಳ್ಳುವೆವು. ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು, ನಿನಗೆ ಪ್ರಾರ್ಥಿಸುವೆವು, ನಿನ್ನ ದರ್ಶನ ಬಯಸುವೆವು. ಪರಲೋಕದಿಂದ ಲಾಲಿಸಿ ನಮ್ಮ ಪಾಪವೆಲ್ಲ ಕ್ಷಮಿಸಿ, ನಮ್ಮ ದೇಶದಲ್ಲಿ
ಬದಲಾಗದ ನನ್ನೇಸು. ಬದಲಾಗದ ನನ್ನೇಸು. ಇಂದಿಗೂ ಎಂದೆಂದಿಗೂ ಬದಲಾಗದ ನನ್ನೇಸು. ಥ್ಯಾಂಕ್ ಯು ಲಾರ್ಡ್. ಸ್ತೋತ್ರ ಸ್ವಾಮಿ. ಹೌದು ಪ್ರಿಯರೇ, ಈ ಒಂದು ಕಷ್ಟದ ಸಮಯದಲ್ಲೂ ದುಃಖದ ಸಮಯದಲ್ಲೂ ನಾವು ಆತನನ್ನು ಸ್ತುತಿಸುವ ಪ್ರಿಯರೇ. ಹೌದು, ಯಾವುದೇ ಕಾರಣಕ್ಕೂ ಆತನು ನಮ್ಮನ್ನು ಅಪಜಯಗೊಳಿಸನು ಪ್ರಿಯರೇ. ಹೌದು, ಈ ಒಂದು ಸಮಯದಲ್ಲೂ ಸಹ, ಕಷ್ಟದ ಸಮಯದಲ್ಲೂ ಸಹ ಆತನ ನಾವು ಸ್ತುತಿಸುವಾಗ ಆತನ ಕೃಪೆ, ಆತನ ಕರುಣೆ ನಮ್ಮ ಮೇಲೆ ಬರುವ ಹಾಗೆ ಆತನ ನಾವು ಪ್ರಾರ್ಥಿಸಿಕೊಳ್ಳೋ ಪ್ರಿಯರೇ. ಆತನ ಮಹಿಮೆಗೋಸ್ಕರ, ಆತನ ಕೃಪೆಗೋಸ್ಕರ ಎಲ್ಲೆಲ್ಲಿಯೂ ಒಂದು ಅನಾರೋಗ್ಯದಲ್ಲಿರುವಂಥ ಸಮಯದಲ್ಲೂ ಸಹ ನಾವು ಆತನ ಕೃಪೆಗಾಗಿ ನಾವು ಬೇಡುವ ಪ್ರಿಯರೇ. ಆತನ ಸ್ವಸ್ಥತೆಗಾಗಿ ನಾವು ಬೇಡುವ ಪ್ರಿಯರೇ. ಹೌದು, ಯಾವುದೇ ಒಂದು ಕರೋನಾ ಒಂದು ತೊಂದರೆ ಇದ್ದಾಗಲೂ ಆತನು ನಮ್ಮನ್ನು ಅಪಜಯಗೊಳಿಸಿದೆ. ಆತನು ನಮ್ಮನ್ನು ಯಾವಾಗಲೂ ಆತನನ್ನು ಮಹಿಮೆಗೆ ಉಪಯೋಗ ಮಾಡುವಾಗ ಆತನನ್ನು ಬೇಡುವ ಪ್ರಿಯರೇ. ಪುನರುತ್ಥಾನದೇಸು ಅಪಜಯಗೊಳಿಸನು. ಪುನರುತ್ಥಾನದೇಸು ಅಪಜಯಗೊಳಿಸನು. 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 ಅಪಜಯಗೊಳಿಸನು.
ಅಪಜಯಗೊಳಿಸನು. ಹೌದು ಪ್ರಿಯರೇ, ನಮ್ಮ ಯಾವುದೇ ದುಃಖಗಳಾಗಿರ್ಬೋದು ಅಥವಾ ಸಹಿಸಿದ ಕಷ್ಟಗಳಾಗಿರಬಹುದು, ಈ ಸಮಯದಲ್ಲಿ ಪೀಡಿಸುತ್ತಿರುವಂಥ ಆ ಒಂದು ಅನಾರೋಗ್ಯದ ಸಮಸ್ಯೆಗಳಾಗಿರಬಹುದು ಪ್ರಿಯರೇ, ಯೇಸು ನಮ್ಮನ್ನು ಕೈ ಬಿಡುವುದಿಲ್ಲ. ಯೇಸು ನಮ್ಮ ಜೊತೆಯಾಗಿದ್ದುಕೊಂಡು ನಮ್ಮನ್ನು ಕಾಯುವಾತನಾಗಿದ್ದ ಪ್ರಿಯರೇ. ಈ ಸಮಯದಲ್ಲಿ ಆತನನ್ನು ನಾವು ಬೇಡಿಕೊಳ್ಳುವ. ಸ್ತೋತ್ರ ಯೇಸು. ನಿನ್ನಲ್ಲಿ ದುಃಖಗಳು, ಸಹಿಸಾದ ಕಷ್ಟಗಳು, ನಿನ್ನಲ್ಲಿ ದುಃಖಗಳು, ಸಹಿಸಾದ ಕಷ್ಟಗಳು, ಕಾಡಿಸಿ ಪೀಡಿಸಲು ಯೇಸು ನಿನ್ ಕೈ ಬಿಡನು. ಕಾಡಿಸಿ ಪೀಡಿಸಲು ಯೇಸು ನಿನ್ ಕೈ ಬಿಡನು. ಪುನರುತ್ಥಾನದ ಯೇಸು ಅಪಜಯಗೊಳಿಸನು. ಪುನರುತ್ಥಾನದ ಯೇಸು ಅಪಜಯಗೊಳಿಸನು. 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 ಹೌದು ಪ್ರಿಯರೇ, ಈ ಒಂದು ಸಮಯದಲ್ಲಿ ಇಡೀ ದೇಶವನ್ನೇ ಆವರಿಸಿಕೊಂಡಿರುವಂಥ ಈ ಕರೋನಾ ರೋಗವು ನಮ್ಮನ್ನು ನೊಂದಿಸಿ ಕುಂದಿಸಲು ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರಿಯರೇ. ಯಾವುದೇ ಒಂದು ತೊಂದರೆ ಇದ್ದಾಗಲೂ ಆತನನ್ನು ಕೈ ಬಿಡುವುದಿಲ್ಲ ಪ್ರಿಯರೇ. ಆತನು ನಮಗೆ ಆರೋಗ್ಯದಾಯಕನಾಗಿ ಆತನು ನಮ್ಮನ್ನು ಸದಾ ಕಾಪಾಡುವವನಾಗಿದ್ದಾನೆ ಪ್ರಿಯರೇ. ಹೌದು ಪ್ರಿಯರೇ, ಈ ಸಮಯದಲ್ಲಿ ನಮ್ಮೆಲ್ಲ ರೋಗಗಳನ್ನು, ಬೇನೆಗಳನ್ನು, ನಮ್ಮ ಸಂಕಷ್ಟಗಳನ್ನು, ನಮ್ಮ ತೊಂದರೆಗಳನ್ನು ಆತನ ಮುಂದೆ ನಾವು ಒಪ್ಪಿಕೊಳ್ಳುವ ಪ್ರಿಯರೇ. ನಮ್ಮ ಪಾಪಗಳನ್ನು ಒಪ್ಪಿಕೊಳ್ಳುವ ಪ್ರಿಯರೇ. ಆತನು ನಮ್ಮನ್ನು ನೊಂದಿಸಿ ಕುಂದಿಸಲು ಆತನು ನಮ್ಮನ್ನು ಕೈ ಬಿಡುವುದಿಲ್ಲ ಪ್ರಿಯರೇ. ಆತನು ನಮ್ಮನ್ನು ಕೈ ಬಿಡುವುದಿಲ್ಲ. ಯೇಸುವೆ, ನಿನಗೆ ಸ್ತೋತ್ರ ಸ್ವಾಮಿ. ನಿನ್ನಲ್ಲಿ ರೋಗಗಳು, ಸಹಿಸಾದ ಬೇನೆಗಳು, ನಿನ್ನಲ್ಲಿ ರೋಗಗಳು, ಸಹಿಸಾದ ಬೇನೆಗಳು, ನೊಂದಿಸಿ ಕುಂದಿಸಲು ಯೇಸು ನಿನ್ ಕೈ ಬಿಡನು. ನೊಂದಿಸಿ ಕುಂದಿಸಲು ಯೇಸು ನಿನ್ ಕೈ ಬಿಡನು. ಪುನರುತ್ಥಾನದ ಯೇಸು ಅಪಜಯಗೊಳಿಸನು. ಪುನರುತ್ಥಾನದ ಯೇಸು ಅಪಜಯಗೊಳಿಸನು. 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 ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡಿದ ನಮ್ಮ ಸರ್ವಶಕ್ತನಾದ ತಂದೆಯ ದೇವರೇ, ನಿಮ್ಮನ್ನು ಸ್ತುತಿಸ್ತೇವೆ ಸ್ವಾಮಿ, ನಿಮ್ಮನ್ನು ಆರಾಧಿಸ್ತೇವೆ. ಹೌದು ಕರ್ತನೆ,
ನಮ್ಮನ್ನು ಇಲ್ಲಿವರೆಗೂ ನೀನು ಕಾದು ಕಾಪಾಡಿ ಕರ್ತನೆ ಸುರಕ್ಷಿತವಾಗಿಟ್ಟು, ಹೌದು ಕರ್ತನೆ, ನಾವು ನಿನ್ನನ್ನು ಸ್ತುತಿಸುವಾಗಿ, ನಿನ್ನನ್ನು ಕೊಂಡಾಡುವಾಗಿ ನೀನು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡಿದ್ದಿ. ಅದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಹೌದು ಕರ್ತನೆ, ನೀನು ವಾಕ್ಯ ಹೇಳಿದ ಹಾಗೆ ಶ್ವಾಸವಿರುವುದೆಲ್ಲವೂ ಕರ್ತನನ್ನು ಸ್ತುತಿಸಲಿ ಎಂಬುದಾಗಿ ಹೇಳ್ತಿದೆ ಸ್ವಾಮಿ. ಹೌದು ಕರ್ತನೆ, ನಮಗೆ ಶ್ವಾಸವನ್ನು ನೀನು ಕೊಟ್ಟಿದ್ದಿ ಸ್ವಾಮಿ. ಈ ದಿನವನ್ನು ನೋಡುವಂಥ ಭಾಗ್ಯವನ್ನು ನೀನು ನಮಗೆ ಕೊಟ್ಟಿದ್ದಿ ಸ್ವಾಮಿ. ಹೌದು ಕರ್ತನೆ, ನಾವು ಏನೇ ತಪ್ಪು ಮಾಡಿದರೂ ಸಹ ನೀನು ನಮ್ಮನ್ನು ಶಿಕ್ಷಿಸದೆ ದಂಡಿಸದೆ ಕರ್ತನೆ, ನಮ್ಮನ್ನು ನೀನು ಪ್ರೀತಿಯಿಂದ ದೇವರೇ ನಮ್ಮ ಪಾಪಗಳನ್ನು ಕ್ಷಮಿಸಿ ದೇವರೇ ಈ ದಿನ ನೋಡುವಂಥ ಭಾಗ್ಯವನ್ನು ನೀನು ದಯಪಾಲಿಸಿಕೊಟ್ಟಿದ್ದೆ. ಅದಕ್ಕಾಗಿ ಸ್ತೋತ್ರ. ಹೌದು ಕರ್ತನೆ, ಈ ಒಂದು ಸಮಯದಲ್ಲಿ ಸ್ವಾಮಿ ನಮ್ಮ ದೇಶದಲ್ಲಿರುವಂಥ ಎಲ್ಲ ಈ ಒಂದು ಸಂಕಷ್ಟ ಸ್ಥಿತಿಗಾಗಿ ನಾವು ಬೇಡೋಯಿದ್ದೆ ಸ್ವಾಮಿ. ದೇವರೇ ನೀನು ಕಾರ್ಯ ಮಾಡು. ಹೌದು ಕರ್ತನೆ, ನಮ್ಮ ಮೇಲೆ ಕರುಣೆ ನೀನು ತೋರಿಸು ಸ್ವಾಮಿ. ಹೌದು ಕರ್ತನೆ, ನಮ್ಮ ಮೇಲೆ ನೀನು ಕರುಣೆ ಇಟ್ಟು ದೇವರೇ ನಿನ್ನ ನಾಮವನ್ನು ಮಹಿಮೆ ಪಡಿಸುವ ಹಾಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ಕಾರ್ಯ ಮಾಡಬೇಕಾಗಿ ಬೇಡ್ಕೊಳ್ತೇನೆ. ನಮ್ಮ ದೇಶದಲ್ಲಿ ಸ್ವಾಮಿ ನಿಮ್ಮ ಆರೋಗ್ಯವನ್ನು ದಯಪಾಲಿಸಿಕೊಟ್ಟು ದೇವರೇ ಪ್ರತಿಯೊಬ್ಬೊಬ್ಬರ ಜೀವಿತದಲ್ಲೂ ಸಹ ನೀನು ಕಾರ್ಯ ಮಾಡು ಸ್ವಾಮಿ. ದೇವರೇ ಹೌದು ಕರ್ತನೆ, ನೀನು ನಡೆಯುವಂಥ ಆರಾಧನೆಯಲ್ಲೂ ಸಹ ನೀನು ಮಹಿಮೆ ಹೊಂದಬೇಕಾಗಿ ಬೇಡ್ಕೊಳ್ತೇನೆ. ದೇವರೇ ನೀನು ಮಾಡಿದ ಎಲ್ಲ ಅದ್ಭುತ ಕಾರ್ಯಗಳನ್ನು ಮತ್ತೊಂದು ಆವರ್ತಿ ನಾವು ನೆನೆಸಿ ದೇವರೇ ನಿನಗೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಅಪ್ಪ. ಹೌದು ಸ್ವಾಮಿ, ಇಲ್ಲಿ ಕೂಡಿ ಬಂದಿರುವಂಥ ಎಲ್ಲರೂ ಸಹ ನೀನು ಆಶೀರ್ವಾದ ಮಾಡು. ಮಾತ್ರವಲ್ಲದೆ ಸ್ವಾಮಿ, ಮುಂದೆ ನಡೆಯುವಂಥ ಆರಾಧನೆಯಲ್ಲೂ ಸಹ ನೀನು ನಾಯಕನಾಗಿದ್ದುಕೊಂಡು ಮುನ್ನಡೆಸಿ ದೇವರೇ ಆನ್ಲೈನ್ ಮುಖಾಂತರ ಯಾರ್ಯಾರು ಈ ನಿನ್ನ ವಾಕ್ಯಗಳನ್ನು ಕೇಳ್ತಾರೋ ಸ್ವಾಮಿ ಅವರೆಲ್ಲರನ್ನ ನೀನು ಆಶೀರ್ವಾದ ಮಾಡು ದೇವರೇ. ಹೌದು ಕರ್ತನೆ, ಎಲ್ಲರೂ ಸಹ ತಮ್ಮ ಕಿವಿಗಳನ್ನು ತೆರೆದು ನಿನ್ನ ವಾಕ್ಯಗಳನ್ನು ಕೇಳಿ ದೇವರೇ ನಿನ್ನ ವಾಕ್ಯಗಳಂತೆ ನಡೆಯುವುದಕ್ಕಾಗಿ ಸ್ವಾಮಿ ನೀನು ಕಾರ್ಯ ಮಾಡು. ಯಾವುದೇ ಒಂದು ಸೈತಾನ ಕಾರ್ಯಗಳು ದೇವರೇ ನಡೆಯದ ಹಾಗೆ ಪ್ರತಿಯೊಬ್ಬರ ಜೀವಿತದಲ್ಲಿ ನೀನು ಕಾರ್ಯ ಮಾಡು. ಎಲ್ಲ ಘನಮಾನ ಸಲ್ಲಿಸುತ್ತಾ ನಮ್ಮ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥನೆಯನ್ನು ಬೇಡ್ತಂದೆ, ಆಮೆನ್. ನಮ್ಮನ್ನು ಈ ಪರಿಶುದ್ಧವಾದಂಥ ಆರಾಧನೆಗೆ ಸಿದ್ಧಪಡಿಸಿಕೊಳ್ಳುವ ಹಾಗೆ ಸ್ವಲ್ಪ ಹೊತ್ತು ಮೌನವಾಗಿದ್ದು ದೇವಸ್ತುತಿಯೊಂದಿಗೆ ನಮ್ಮನ್ನು ಈ ಆರಾಧನೆಗೆ ಸಿದ್ಧತೆ ಮಾಡಿಕೊಳ್ಳೋಣ. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ಯೇಸು ಕ್ರಿಸ್ತನೇ ಆರಾಧಿಸುವೆ, ನೀನೇ ನನ್ನಯ ರಕ್ಷಕನು. ನಿನ್ನ ರಕ್ತದಿಂದ ನನ್ನ ಶುದ್ಧಿಸಿದಿ, ನಿನ್ನ ಬಾಸುಂಡೆಗಳಿಂದೆನ್ನ ಗುಣಪಡಿಸಿದಿ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಯೇಸು ರಾಜನೇ ಹಲ್ಲೆಲೂಯಾ, ಮೃತ್ಯುಂಜಯನೇ ನಿನ್ನ ಕೊಂಡಾಡುವೆ. ಹಾಲೆಲೂಯಾ, 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 ಹಾಲೆಲೂಯಾ. ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ನಮ್ಮ ತಂದೆಯಾಗಿರುವ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ದಿನವು ಕರ್ತನಿಂದಲೇ ನೇಮಕವಾದದ್ದು, ಇದರಲ್ಲಿ ನಾವು ಉಲ್ಲಾಸದಿಂದ ಆನಂದಿಸೋಣ. ಆಮೇನ್. ದೇವರ ಸ್ತೋತ್ರಕ್ಕಾಗಿ ಆಡುವ ಸಂಗೀತಗಳಲ್ಲಿ 9ನೇ ಸಂಗೀತವನ್ನು ನಾವು ಹಾಡೋಣ. 9ನೆಯ ಸಂಗೀತ, ಶುದ್ಧ 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 ಸರ್ವಶಕ್ತ ದೇವ.
ಹರ್ಷದಿಂದ ಹಾಡಿ ಕೊಂಡಾಡಿಕೊಳ್ಳುವೆ. ಶುದ್ಧ 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 ಸರ್ವಶಕ್ತ ದೇವ, ಹರ್ಷದಿಂದ ಹಾಡಿ ಕೊಂಡಾಡಿಕೊಳ್ಳುವೆ. ಶುದ್ಧ 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 ಕೃಪಪೂರ್ಣ ಸಾಗ್ರ ಪುತ್ರ ಏಕದೇವ, ಸ್ತುತಿ ನಿನಗೆ. ಶುದ್ಧ ಶುದ್ಧ ಕರ್ತ ಪರಲೋಕ ಸೈನ್ಯ, ನಿನ್ನ ಮುಂದೆ ಬೈದು ಆರಾಧಿಸುವುದು. ನಾವು ಕೂಡ ಈಗ ಏಕಚಿತ್ತದಿಂದ ರಾಗವನ್ನು ಎತ್ತಿ ಸ್ತುತಿಸುವುದು. ನಿನ್ನ ಸುತ್ತುಮುತ್ತು ಮೋಡ ಅಂಧಕಾರ ವಸ್ತ್ರದಂತೆ ಬಂದು ಆವರಿಸಿದರು. ಶುದ್ಧ ನೀತಿ ಪ್ರೀತಿ ನಿನ್ನಲ್ಲುಂಟು ನಿತ್ಯ, ನಿನ್ನ ಭಕ್ತರ್ಗೆಲ್ಲ ಭೀತಿಯಿಲ್ಲವು. ಶುದ್ಧ 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 ಏಕ ಜಗನ್ನಾಥ, ಸೇರ ಕೊಡದಂತ ಪ್ರಕಾಶ ದೋಳಿದಿ. ನಿತ್ಯ ಗಾನಮಾನ ಸರ್ವ ಸೃಷ್ಟಿಯಿಂದ ನೀನು ಮಾತ್ರ ಹೋದ ಯೋಗ್ಯನಾಗಿದ್ದೀ. ಉದ್ವಾದ ಆರಾಧನಾ ಕ್ರಮ ಪುಸ್ತಕ 123ನೇ ಪುಟವನ್ನು ಅನುಸರಿಸೋಣ. 123ನೇ ಪುಟದಿಂದ ಕೃತಜ್ಞತಾಸ್ತುತಿಯೊಡನೆ ಆತನ ಮಂದಿರ ದ್ವಾರಗಳಿಗೂ ಕೀರ್ತನೆಯೊಡನೆ ಆತನ ಅಂಗಳಗಳಿಗೂ ಬನ್ನಿರಿ. ಆತನ ಉಪಕಾರ ಸ್ಮರಿಸಿರಿ, ಆತನ ನಾಮವನ್ನು ಕೊಂಡಾಡಿರಿ. ಕರ್ತನು ಒಳ್ಳೆಯವನು, ಆತನ ಕೃಪೆಯು ಯುಗಾಂತರಕ್ಕೂ ಆತನ ಸತ್ಯತೆಯು ತಲಾಂತರಕ್ಕೂ ಇರುವವು. ಬನ್ನಿರಿ, ನಮ್ಮ ನಿರ್ಮಾಣಿಕನಾದ ಕರ್ತನಿಗೆ ಸಾಷ್ಟಾಂಗವೆರಿಗೆ ಆರಾಧಿಸೋಣ. ಆತನು ನಮ್ಮ ದೇವರು, ನಾವು ಆತನ ಪಾಲಿಸುವ ಪ್ರತಿಯು ಆತನ ಕೈ ಕೆಳಗಿರುವುದು ಆಗಿದ್ದೇವೆ. ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿನಲ್ಲಿ ಮೋಸ ಪ್ರಮಾಣ ಮಾಡದೆ ಶುದ್ಧಾಸವು ನಿರ್ಮಲ ಮನಸ್ಸುಳ್ಳವನಾಗಿದ್ದಾನೋ ಅವನೇ. ಕರ್ತನಾದ ನಮ್ಮ ದೇವರು ಕರುಣಿಸುವನು, ಕ್ಷಮಿಸುವನು ಆಗಿದ್ದಾನೆ. ನಾವು ಆತನಿಗೆ ತಿರುಗಿ ಬಿದ್ದೇವಲ್ಲ. ಕರ್ತನಾದ ನಮ್ಮ ದೇವರ ಮಾತನ್ನು ಕೇಳಲಿಲ್ಲ, ನಮಗೆ ಗೊತ್ತು ಮಾಡಿದ ಧರ್ಮ ಮಾರ್ಗದಲ್ಲಿ ನಡೆಯಲಿಲ್ಲ. ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯತ್ನ, ದೇವರೇ ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಯೇಸುವಿಂತೆಂದನು, ಎಲೈ ಕಷ್ಟಪಡುವವರೇ, ಹೊರೆವತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನಿದ್ದು ನನ್ನ ತಂದೆಯ ಬಳಿಗೆ ಹೋಗಿ ಆತನಿಗೆ, ಅಪ್ಪ, ಪರಲೋಕವಿರುವುದು ಹಾಗೆಯೂ ನಿನ್ನ ಮುಂದೆಯೂ ಪಾಪ ಮಾಡಿದ್ದೇನೆಂದು ಹೇಳುವೆನು. ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾದ ದೇವರೇ,
ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಆರಾಧನೆಯನ್ನು ಕೃತಜ್ಞತಾಸ್ತುತಿಯನ್ನು ನಿನಗೆ ಸಮರ್ಪಿಸಲು ನಿನ್ನ ಪಾದ ಸನ್ನಿಧಿಗೆ ಬಂದಿರುತ್ತೇವೆ. ನಾವು ನಮ್ಮ ಪಾಪಗಳನ್ನು ಯಥಾರ್ಥವಾಗಿ ಅರಿಕೆ ಮಾಡುವಂತೆಯೂ ನಮಗಾಗಿ ಮಾತ್ರವಲ್ಲದೆ ಬೇರೆಯವರಿಗಾಗಿಯೂ ಪ್ರಾರ್ಥಿಸುವಂತೆಯೂ ಸಹಾಯ ಮಾಡು. ನಿನ್ನ ಪವಿತ್ರ ವಾಕ್ಯವನ್ನು ಕೇಳಿ ನಿನ್ನ ಪ್ರೀತಿಯ ಮಹಾತ್ಮೆಯನ್ನು ಹೆಚ್ಚು ಹೆಚ್ಚಾಗಿ ಗ್ರಹಿಸುವಂತೆಯೂ ನಮ್ಮ ಜೀವಮಾನದಲ್ಲೆಲ್ಲ ನಿನ್ನ ಕೃಪೆಯ ಫಲಗಳನ್ನು ಕೊಡುತ್ತಾ ಬರುವಂತೆ ಅನುಗ್ರಹಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ಪ್ರಿಯರೇ, ನಮ್ಮ ದೇವರ ಪವಿತ್ರತೆಯ ಎದುರಿನಲ್ಲಿ ನಾವು ಪಾಪಿಗಳಾಗಿದ್ದೇವೆ. ಆತನು ನಮ್ಮೊಂದಿಗೆ ಹೊಂದಿರುವ ನ್ಯಾಯಯುತವಾದ ಸಂಬಂಧವನ್ನು ನಮ್ಮ ಜೊತೆ ಮಾನವರೊಂದಿಗೆ ಹೊಂದುವಲ್ಲಿ ವಿಫಲರಾಗಿದ್ದೇವೆ. ನಮ್ಮ ದೇವರು ನಮ್ಮನ್ನು ಕ್ಷಮಿಸುವವನು, ನಮ್ಮ ಮೊರೆಯನ್ನು ಕೇಳುವವನು, ನಮ್ಮ ಸಂಬಂಧಗಳನ್ನು ನವೀಕರಿಸುವವನು ಆಗಿರುವುದರಿಂದ ನಮ್ಮ ಬಲಹೀನತೆಯನ್ನು ಆತನ ಮುಂದೆ ಒಪ್ಪಿಕೊಂಡು ಕ್ಷಮಾಪಣೆಯನ್ನು ಕೋರುವ 126ನೇ ಪುಟದಲ್ಲಿರುವಂಥ ಪಾಪದ ಅರಿಕೆಯನ್ನು ಒಟ್ಟಾಗಿ ಹೇಳೋಣ. 126ನೇ ಪುಟ. ಪ್ರೀತಿ ಸ್ವರೂಪನಾದ ದೇವರೇ, ನನ್ನನ್ನು ಕರುಣಿಸು. ಕರುಣಾನಿಧಿಯೇ, ನನ್ನ ದ್ರೋಹವನ್ನೆಲ್ಲ ಅಳಿಸಿಬಿಡು. ನನ್ನ ಪಾಪವನ್ನು ಸಂಪೂರ್ಣವಾಗಿ ತೊಳೆದುಬಿಡು. ನನ್ನ ದೋಷವನ್ನು ಪರಿಹರಿಸಿ ನನ್ನನ್ನು ಶುದ್ಧಿಗೊಳಿಸು. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ. ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ. ದೇವರೇ, ನನ್ನಲ್ಲಿ ಶುದ್ಧ ಹೃದಯವನ್ನು ನಿರ್ಮಿಸು. ನನಗೆ ಸ್ಥಿರಚಿತ್ತವನ್ನು ಅನುಗ್ರಹಿಸಿ ನನ್ನನ್ನು ನೂತನಪಡಿಸು. ನಿನ್ನ ರಕ್ಷಣಾ ಆನಂದವನ್ನು ನಾನು ತಿರುಗಿ ಅನುಭವಿಸುವಂತೆ ಮಾಡು. ನನ್ನಲ್ಲಿ ಸಿದ್ಧ ಮನಸ್ಸನ್ನು ಹುಟ್ಟಿಸಿ ನನಗೆ ಆಧಾರನಾಗು. ಪಾಪಿಯೇ ಹೌದು, ಅಕ್ರಮಗಾರರೇ, ಸ್ವನೀತಿಯಿಲ್ಲವು ನನಗಪಾನಾಗಿ. ಯೇಸು ಸ್ವಾಮಿ ಕೃಪಾಳು ಪ್ರಭುವೇ, ನಿನ್ನ ವಿಶ್ವಾಸಿಗಳಿಗೆ ಪಾಪ ಕ್ಷಮೆಯನ್ನು ಶಾಂತಿಯನ್ನು ಅನುಗ್ರಹಿಸಿ ಅವರು ತಮ್ಮ ಎಲ್ಲ ಪಾಪಗಳಿಂದ ಶುದ್ಧೀಕರಣವನ್ನು ಹೊಂದಿ ಶಾಂತಚಿತ್ತರಾಗಿ ನನ್ನ ಸೇವಿಸುವಂತೆ ದಯಪಾಲಿಸಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೇನ್. 120ನೇ ಪುಟದಿಂದ ಪ್ರಾರಂಭವಾಗುವಂಥ ಉಪಕಾರ ಸ್ತುತಿಯನ್ನು ಒಟ್ಟಾಗಿ ಹೇಳೋಣ. 120ನೇ ಪುಟದಿಂದ. ಸರ್ವಶಕ್ತನಾದ ದೇವರೇ, ಎಲ್ಲ ಮೇಲುಗಳಿಗೆ ಮೂಲ ಕರ್ತನೆ, ನೀನು ಎಲ್ಲ ಮನುಷ್ಯರಿಗೂ ಅಯೋಗ್ಯರಾದ ನಮಗೂ ಬಹು ಪ್ರೀತಿಯೊಡನೆ ದಯಪಾಲಿಸುವ ವರಗಳಿಗಾಗಿ ಪೂರ್ಣ ಹೃದಯದಿಂದಲೂ ದೀನ ಭಾವದಿಂದಲೂ ನಿನಗೆ ಸ್ತೋತ್ರವನ್ನ ಸಲ್ಲಿಸುತ್ತೇವೆ. ನೀನು ನಮ್ಮನ್ನು ಉಂಟು ಮಾಡಿ ಸಾಕಿಸಲುಗಾಗಿಯೂ ನಮ್ಮ ಬಾಳಿನ ಸುಖ ದುಃಖಗಳಲ್ಲಿ ಕಾಲೋಚಿತ ಸಹಾಯವನ್ನು ಅನುಗ್ರಹಿಸುವುದಕ್ಕಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ಮುಖ್ಯವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಲೋಕರಕ್ಷಣೆಯಲ್ಲಿ ತೋರಿ ಬಂದ ನಿನ್ನ ಅಮೂಲ್ಯ ಪ್ರೀತಿಗಾಗಿಯೂ ನೀನು ಅನುಗ್ರಹಿಸಿದ ಕೃಪಾ ಸಾಧನೆಗಾಗಿಯೂ ಪ್ರಭಾವದ ನಿರೀಕ್ಷೆಗಾಗಿಯೂ ನಿನ್ನನ್ನು ಕೊಂಡಾಡುತ್ತೇವೆ. ನೀನು ಮಾಡಿದ ಉಪಕಾರಗಳನ್ನೆಲ್ಲ ನಾವು ತಕ್ಕ ಹಾಗೆ ನೆನೆಸಿ ಕೃತಜ್ಞರಾಗಿದ್ದು ಮಾತಿನಿಂದ ಮಾತ್ರವಲ್ಲದೆ ಬಾಳಿನಿಂದಲೂ ನಿನ್ನನ್ನು ಸ್ತೋತ್ರ ಮಾಡುವಂತೆ ಅನುಗ್ರಹಿಸು. ನಾವು ನಮ್ಮ ದೇಹಾತ್ಮಗಳನ್ನು ನಿನ್ನ ಸೇವೆಗೆ ಪ್ರತಿಷ್ಠಿಸಿಕೊಂಡು ನಮ್ಮ ಜೀವಮಾನದಲ್ಲೆಲ್ಲ ನಿರ್ಮಲ ಚಿತ್ತದಿಂದಲೂ ನೀತಿಯಿಂದಲೂ ನಿನ್ನ ಮುಂದೆ ನಡೆದುಕೊಳ್ಳುವಂತೆ ದಯಮಾಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ನಿನ್ನೊಂದಿಗೂ ಪವಿತ್ರಾತ್ಮನೊಂದಿಗೂ ಕೂಡಿರುವ ಆತ್ಮನಿಗೆ ಸದಾ ಕಾಲವು ಮಾನ ಪ್ರಭಾವವಿರಲಿ. ಆಮೆನ್. ಈ ದಿನಕ್ಕೆ ನೇಮಿಕೊಂಡಂತ ಮೊದಲನೇ ವೇದ ಪಾರಾಯಣವನ್ನು ಕೇಳೋಣ. ಹಳೆ ಒಡಂಬಡಿಕೆಯ ವೇದ ಪಾರಾಯಣ. ಈ ಪರಿಶುದ್ಧ ದಿನದ ಆರಾಧನೆಗೆ ನೇಮಕವಾಗಿರುವ ವೇದ ಭಾಗವು ಹಳೆ ಒಡಂಬಡಿಕೆಯಲ್ಲಿ ಅಮೋಸನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 4ರಿಂದ 8ನೇ ವಚನದವರೆಗೆ. ಆಮೋಸನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ 4ರಿಂದ 8ನೇ ವಚನದವರೆಗೆ. ಯೆಹೂದದ ಪಾಪವು ದಂಡನೆಯು. ಯೆಹೋವನು ಇಂತೆನ್ನುತ್ತಾನೆ, ಯೆಹೂದವು 4 ದ್ರೋಹಗಳನ್ನು ಮಾಡಿದ್ದರಿಂದ ಅದಕ್ಕಾಗುವ ದಂಡನೆಯನ್ನು ನಾನು ತಪ್ಪಿಸುವುದೇ ಇಲ್ಲ. ಯೆಹೂದ್ಯರು ಯೆಹೋವನ ಧರ್ಮೋಪದೇಶವನ್ನು ನಿರಾಕರಿಸಿ
ಆತನ ವಿಧಿಗಳನ್ನು ಕೈಗೊಳ್ಳದೆ ಅವರ ಪಿತೃಗಳನ್ನು ಹಿಂಬಾಲಿಸಿದ ಸುಳ್ಳು ದೇವತೆಗಳ ಮೂಲಕ ಸನ್ಮಾರ್ಗವನ್ನು ತಪ್ಪಿಸಿದರಷ್ಟೇ. ಆದ ಕಾರಣ ನಾನು ಯೆಹೂದದ ಮೇಲೆ ಬೆಂಕಿಯನ್ನು ಸುರಿಸುವೆನು, ಅದು ಯೆರೂಸಲೇಮಿನ ಅರಮನೆಗಳನ್ನು ನುಂಗಿ ಬಿಡುವುದು. ಇಸ್ರಾಯೇಲಿನ ಪಾಪವು ದಂಡನೆಯು. ಯೆಹೋವನು ಇಂತೆನ್ನುತ್ತಾನೆ, ಇಸ್ರಾಯೇಲು 4 ದ್ರೋಹಗಳನ್ನು ಮಾಡಿದ್ದರಿಂದ ಅದಕ್ಕಾಗುವ ದಂಡನೆಯನ್ನು ನಾನು ತಪ್ಪಿಸುವುದೇ ಇಲ್ಲ. ಇಸ್ರಾಯೇಲರು ನ್ಯಾಯವಂತನನ್ನು ಬೆಳ್ಳಿಗೆ ಮಾರುತ್ತಾರೆ, ಒಂದು ಜೊತೆ ಕೆರೆದ ಸಾಲಕ್ಕಾಗಿ ದಿಕ್ಕಿಲ್ಲದವನನ್ನು ವಿಕ್ರಯಿಸುತ್ತಾರೆ. ಬಡವನು ತಲೆಯ ಮೇಲೆ ಎರಚಿಕೊಂಡ ನೆಲದ ಧೂಳನ್ನು ಆತುರವಾಗಿ ಆಶಿಸುತ್ತಾರೆ, ದೀನರ ದಾರಿಗೆ ಅಡ್ಡಿ ಹಾಕುತ್ತಾರೆ. ಮಗನೂ ತಂದೆಯು ಒಬ್ಬಳಲ್ಲೇ ಹೋಗಿ ನನ್ನ ಪವಿತ್ರ ನಾಮವನ್ನು ಅಪಕೀರ್ತಿಗೆ ಗುರಿ ಮಾಡುತ್ತಾರೆ. ಒಂದೊಂದು ಯಜ್ಞವೇದಿಯ ಹತ್ತಿರದಲ್ಲಿಯೂ ಅಡವಾಗಿ ಇಟ್ಟುಕೊಂಡ ಬಟ್ಟೆಗಳ ಮೇಲೆ ಮಲಗಿಕೊಳ್ಳುತ್ತಾರೆ. ದಂಡ ಹಾಕಿಸಿಕೊಂಡವರ ದ್ರಾಕ್ಷರಸವನ್ನು ತಮ್ಮ ದೇವ ಮಂದಿರದಲ್ಲಿಯೂ ಕುಡಿಯುತ್ತಾರೆ ಎಂಬುವಂಥದ್ದೇ. ಹಾಡುವ ಜ್ಞಾನ ಕೀರ್ತನೆಗಳಲ್ಲಿ 15ನೆಯ ಜ್ಞಾನ ಕೀರ್ತನೆಯನ್ನು ಹಾಡೋಣ. ಜೇನಿನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದದ್ದೇ. 1, 3, 5, 7 ಚರಣ ಬಿಟ್ಟು ಚರಣವನ್ನು ಹಾಡೋಣ. ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ, ಲೋಕದ ಮೇಲೆ ಪ್ರೀತಿಯ ತುಂಬಿ ಕಷ್ಟಗಳನ್ನು ತಾಳಿ, ಪಾಪ ಶೋಕವ ಹರಿಸಿ ಶಾಪವ ಕಳೆದ ಧ್ಯಾನಿಸು ನೀ ಮನವೇ. ಪಾಪ ಶೋಕವ ಹರಿಸಿ ಶಾಪವ ಕಳೆದ ಧ್ಯಾನಿಸು ನೀ ಮನವೇ. ಮೇಲನ್ನು ಕೊಡಿಸಲು ಕರುಣೆಯಿಂದಾಳ್ವ ರಕ್ಷಕನಾದವನು. ಮೇಲನ್ನು ಕೊಡಿಸಲು ಕರುಣೆಯಿಂದಾಳ್ವ ರಕ್ಷಕನಾದವನು. ನಿನ್ನ ಪಾಲಿಗೆ ಸಿಕ್ಕಲು ಶ್ರಮೆಯನೆ ಹೊಂದಿ ಬೇಗನೆ ನೀ ಪಡಕು. ನಿನ್ನ ಪಾಲಿಗೆ ಸಿಕ್ಕಲು ಶ್ರಮೆಯನೆ ಹೊಂದಿ ಬೇಗನೆ ನೀ ಪಡಕು. ಮಾತಾ ಪಿತರಂ ಬಂಧು ಬಳಗಂ ಆತುಕೊಂಡರೇನು. ಮಾತಾ ಪಿತರಂ ಬಂಧು ಬಳಗಂ ಆತುಕೊಂಡರೇನು. ನೀನು ನೀತಿಯ ಕ್ರಿಸ್ತನ ಪ್ರೀತಿಯ ಅಂಶ ಸಂಭ್ರಮಿಸು ಮನವೇ. ನೀನು ನೀತಿಯ ಕ್ರಿಸ್ತನ ಪ್ರೀತಿಯ ಅಂಶ ಸಂಭ್ರಮಿಸು ಮನವೇ. ನೀನ ರುಚಿಗಿಂತ ಯೇಸು ಸುನಾಮವು ದಿವ್ಯ ಮಧುರವಾದೆ. ಅದನ್ನು ಧ್ಯಾನಕ್ಕೆ ತಂದು ಹೊಂದಲು ಬನ್ನಿ ಆತನ ಸೇವಕರೇ. 2ನೇ ಬೇತ್ ಪಾರಾಯಣವನ್ನು ಕೇಳೋಣ. ಸುವಾರ್ಥ ಪಾರಾಯಣವಾಗುವುದು. ಈ ಪರಿಶುದ್ಧ ದಿನದ ಆರಾಧನೆಗೆ ನೇಮಕಗೊಂಡಿರುವ 2ನೇ ವೇದ ಭಾಗವು ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನದಿಂದ 46 ವಚನಗಳು. ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯ 31ನೇ ವಚನದಿಂದ 46 ವಚನಗಳು ಪೂರ್ತಿಯಾಗಿ.
ಇದಲ್ಲದೆ ಮನುಷ್ಯ ಕುಮಾರನು ತನ್ನ ಮಹಿಮೆಯಿಂದ ಎಲ್ಲ ದೇವದೂತರೊಂದಿಗೆ ಕೂಡಿ ಬರುವಾಗ ತನ್ನ ಮಹಿಮೆಯ ಸಿಂಹಾಸನದಲ್ಲಿ ಕೂತುಕೊಳ್ಳುವನು ಮತ್ತು ಎಲ್ಲ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ಎಡಗಡೆಯಲ್ಲಿ ನಿಲ್ಲಿಸುವನು. ಆಗ ಅರಸನು ತನ್ನ ಬಲಗಡೆಯಲ್ಲಿರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ, ಬನ್ನಿರಿ, ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಸ್ಥವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೇನೋ, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೇನೋ, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶದವನಾಗಿದ್ದೇನೋ, ನನ್ನನ್ನು ಸೇರಿಸಿಕೊಂಡಿರಿ. ಬಟ್ಟೆ ಇಲ್ಲದವನಾಗಿದ್ದೇನೋ, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನೋ, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನೋ, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಅದಕ್ಕೆ ನೀತಿವಂತರು, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು ಕಂಡು ನಿನಗೆ ಊಟಕ್ಕೆ ಕೊಟ್ಟೆವು? ಇಲ್ಲವೇ ನೀನು ಬಾಯಾರಿದ್ದನ್ನು ಕಂಡು ಕುಡಿಯುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ಪರದೇಶದವನಾಗಿರುವುದನ್ನು ಕಂಡು ಸೇರಿಸಿಕೊಂಡೆವು? ಇಲ್ಲವೇ ನಿನಗೆ ಬಟ್ಟೆ ಇಲ್ಲದನ್ನು ಕಂಡು ಉಡುವುದಕ್ಕೆ ಕೊಟ್ಟೆವು? ಯಾವಾಗ ನೀನು ರೋಗದಲ್ಲಿ ಬಿದ್ದಿದ್ದನ್ನು ಅಥವಾ ಸೆರೆಮನೆಯಲ್ಲಿ ಇದ್ದಿದ್ದನ್ನು ಕಂಡು ನಿನ್ನನ್ನು ನೋಡುವುದಕ್ಕೆ ಬಂದೆವು ಎಂದು ಉತ್ತರವಾಗಿ ಹೇಳುವರು. ಅದಕ್ಕೆ ಅರಸನು, ಈ ನನ್ನ ಸಹೋದರರಲ್ಲಿ ಕೇವಲ ಅಲ್ಪನಾದ ಒಬ್ಬನಿಗೆ ಏನೇನು ಮಾಡಿದ್ದರೋ ಅದನ್ನು ನನಗೆ ಮಾಡಿದ ಹಾಗಾಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಆಮೇಲೆ ಆತನು ಎಡಗಡೆಯಲ್ಲಿರುವ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ನಾನು ಹಸಿದಿದ್ದೇನೋ, ನೀವು ನನಗೆ ಊಟಕ್ಕೆ ಕೊಡಲಿಲ್ಲ. ನಾನು ಬಾಯಾರಿದ್ದೇನೋ, ನೀವು ನನಗೆ ಕುಡಿಯುವುದಕ್ಕೆ ಕೊಡಲಿಲ್ಲ. ಪರದೇಶದವನಾಗಿದ್ದೇನೋ, ನೀವು ನನ್ನನ್ನು ಸೇರಿಸಿಕೊಳ್ಳಲಿಲ್ಲ. ಬಟ್ಟೆ ಇಲ್ಲದವನಾಗಿದ್ದೇನೋ, ನೀವು ನನಗೆ ಉಡುವುದಕ್ಕೆ ಕೊಡಲಿಲ್ಲ. ರೋಗದಲ್ಲಿ ಬಿದ್ದಿದ್ದೇನೋ, ಸೆರೆಮನೆಯಲ್ಲಿದ್ದೇನೋ, ನೀವು ನನ್ನನ್ನು ಆರೈಕೆ ಮಾಡುವುದಕ್ಕೆ ಬರಲಿಲ್ಲವೆಂದು ಹೇಳುವನು. ಅದಕ್ಕೆ ಅವರು ಸಹ, ಸ್ವಾಮಿ, ಯಾವಾಗ ನೀನು ಹಸಿದಿದ್ದನ್ನು, ನೀನು ಬಾಯಾರಿದ್ದನ್ನು, ನೀನು ಪರದೇಶದವನಾಗಿದ್ದನ್ನು, ಬಟ್ಟೆ ಇಲ್ಲದನ್ನು, ರೋಗದಲ್ಲಿ ಬಿದ್ದಿದ್ದನ್ನು, ಸೆರೆಮನೆಯಲ್ಲಿದ್ದನ್ನು ಕಂಡು ನಿನಗೆ ಉಪಚಾರ ಮಾಡದೆ ಹೋದೆವು ಅನ್ನುವರು. ಆಗ ಆತನು, ನೀವು ಈ ಕೇವಲ ಅಲ್ಪವಾದವರಲ್ಲಿ ಒಬ್ಬನಿಗೆ ಏನೇನು ಮಾಡಿದಿರೋ, ಏನೇನು ಮಾಡದೆ ಹೋದಿರೋ ಅದನ್ನು ನನಗೆ ಮಾಡದೆ ಹೋದ ಹಾಗೆ ಆಯಿತು ಎಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅನ್ನುವನು. ಮತ್ತು ಇವರು ನಿತ್ಯ ಶಿಕ್ಷೆಗೆ, ನೀತಿವಂತರು ನಿತ್ಯ ಜೀವಕ್ಕೆ ಹೋಗುವರು ಎಂಬುವಂಥದ್ದೇ. ಕ್ರಿಸ್ತನೇ, ನಿನಗೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡೋಣ. ಸರ್ವರನ್ನು ಸೃಷ್ಟಿಸಿ ಸಲಹುತ್ತಾ ಬರುವ ಯೇಸು ಸ್ವಾಮಿಲಿ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ಮಂದಿರದಲ್ಲಿ ನಿನ್ನ ಆರಾಧನೆಯಲ್ಲಿ ಭಾಗವಹಿಸಿ ನಿನ್ನ ವಾಕ್ಯವನ್ನು ಕೇಳುವಂಥ, ನಿನ್ನ ವಾಕ್ಯವನ್ನು ಸಾರುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಿ ಸ್ವಾಮಿ. ದೇವರೇ, ನಿನ್ನ ಸೇವಕನ ವಾಕ್ಯ ಪ್ರಸಂಗದ ಜೊತೆಗೆ ನೀನು ಮಾತನಾಡು ಸ್ವಾಮಿ. ನಮ್ಮ ಆತ್ಮೀಯ ಕಣ್ಣುಗಳನ್ನು ತೆರೆ, ಆಗ ನಿನ್ನ ಧರ್ಮಶಾಸ್ತ್ರದ ಗೂಢಾರ್ಥವನ್ನು ಕಂಡುಕೊಳ್ಳುವೆವು. ದೇವರೇ, ಕೇಡಿನ ಮಾರ್ಗದಲ್ಲಿರುತ್ತೇನೋ ಏನು ನೋಡಿ ಸನಾತನ ಮಾರ್ಗದಲ್ಲಿ ನಡೆಸು. ಕರ್ತನೆ, ನನ್ನ ಶರಣನೆ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನಮ್ಮೆಲ್ಲರ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ಆಮೇನ್.
ಸ್ವಲ್ಪ ಹೊತ್ತಿನ ಧ್ಯಾನಕ್ಕಾಗಿ ಈಗಾಗಲೇ ಓದಿ ಕೇಳಿದಂಥ ಪರಿಚ್ಛೇದದ ಹಿನ್ನೆಲೆಯಲ್ಲಿ ನಾವು ಸ್ವಲ್ಪ ಹೊತ್ತು ಚಿಂತನೆ ಮಾಡೋಣ. ನಾನು ಆರಿಸಿಕೊಂಡಂಥ ವೇದಭಾಗ ಹಳೆ ಒಡಂಬಡಿಕೆಯಲ್ಲಿ ಆಮೋಸನ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 2ನೇ ಅಧ್ಯಾಯ 4ರಿಂದ 8 ವಚನಗಳು, ಮತ್ತಾಯನ ಸುವಾರ್ತೆ 2ನೇ ಅಧ್ಯಾಯ 25ನೇ ಅಧ್ಯಾಯ 31ರಿಂದ 46 ವಚನಗಳು, ಪತ್ರಿಕಾ ಭಾಗದಲ್ಲಿ ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 1ರಿಂದ 6 ವಚನಗಳು. ಈ ಎಲ್ಲ ಪರಿಚ್ಛೇದಗಳನ್ನು ನಾವು ನೋಡುವಾಗ ಈ ಪರಿಚ್ಛೇದದ ಮುಖ್ಯ ಪ್ರಸ್ತಾಪ ಸೇವೆ ಎಂಬುದಾಗಿ ನೋಡ್ತೀವಿ. ಸೇವೆ ಸಭೆಯ ಸಾಮಾಜಿಕ ಜವಾಬ್ದಾರಿ ಎಂಬುದಾಗಿ, ಮಿಷನ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಚರ್ಚ್ ಎಂಬುದಾಗಿ. ಸಾಮಾನ್ಯವಾಗಿ ಪ್ರತಿಯೊಬ್ಬ ಮನುಷ್ಯರಿಗೂ ಜವಾಬ್ದಾರಿಕೆ ಎನ್ನುವಂಥದ್ದು ಇದ್ದೇ ಇರುತ್ತದೆ. ಇದು ವ್ಯಕ್ತಿ, ಗುಂಪು, ಪಂಗಡಕ್ಕೂ ಸಹ ಅನ್ವಯಿಸುತ್ತದೆ. ಇದು ಧಾರ್ಮಿಕವಾಗಿ, ಸಾಮಾಜಿಕವಾಗಿ ಅಥವಾ ಆರ್ಥಿಕವಾಗಿ ವಿವಿಧ ಎಲ್ಲ ಕ್ಷೇತ್ರಗಳಲ್ಲಿ ಕಂಡುಬರುವಂಥದ್ದಾಗಿದೆ. ರೆಸ್ಪಾನ್ಸಿಬಿಲಿಟಿ ಎನ್ನುವ ಶಬ್ದವೇ ಒಂದು ಗೌರವಪೂರಿತವಾದ ವಿಷಯವನ್ನು ಸೂಚಿಸುತ್ತದೆ. ಇಂದು ಭಾರತ ದೇಶವು ಬಹುಧರ್ಮೀಯರು ವಾಸಿಸುವ ದೇಶವಾಗಿದೆ. ಇಂತಹ ಬಹುಧರ್ಮೀಯರು ವಾಸಿಸುವ ಸಮಾಜದಲ್ಲಿ ಕ್ರೈಸ್ತ ಸಭೆ ಹೇಗೆ ತನ್ನ ಕಾರ್ಯವನ್ನು ಮಾಡುತ್ತಿದೆ? ಇಂದು ಹಳೆಯ ಮಾದರಿಯ ಸಮಾಜವು ಕಾಣಿಸುತ್ತಿಲ್ಲ. ಬದಲಾಗಿ ದಿನನಿತ್ಯ ಹೊಸ ಹೊಸ ಸಾಮಾಜಿಕ ಚಿಂತನೆಗಳು ಮೂಡುಬರುತ್ತಿರುವಂತಹ ನಾವಿರುವಂಥ ಸಮಾಜದಲ್ಲಿ ಕ್ರೈಸ್ತ ಸಭೆಯ ಜವಾಬ್ದಾರಿಕೆ ಯಾವುದು ಎಂಬುದನ್ನು ತಿಳಿದುಕೊಳ್ಳಬೇಕಾದ ಅವಶ್ಯಕತೆ ಇದೆ. ಬೈಬಲ್ನ ಪರಿಕಲ್ಪನೆಯಲ್ಲಿ ನಾವು ನೋಡುವುದಾದರೆ ದೇವರು ಮತ್ತು ಮಾನವರ ನಡುವೆ ಒಂದು ಅತ್ಯಮೂಲ್ಯವಾದ ಸಂಬಂಧವಿದೆ. ಈ ಸಂಬಂಧವು ಈಗ ಮಾನವರಲ್ಲಿ ಕಂಡುಬರಬೇಕಾಗಿದೆ. ನಮ್ಮೊಂದಿಗೆ ದೇವರ ಸಂಬಂಧ ಒಳ್ಳೆಯದಿದೆ ಅಥವಾ ಗಟ್ಟಿಯಾಗಿದೆ. ಇನ್ನು ಸಮಾಜದ ಜವಾಬ್ದಾರಿ ನಮಗೆ ಯಾಕೆ ಅಗತ್ಯ ಅಂತ ಹೇಳಿಕೊಂಡು ಸುಮ್ಮನೆ ಇದ್ದರೆ ಸಾಲದು. ಬದಲಾಗಿ ಸಹ ಮಾನವರೊಂದಿಗಿನ ನಮ್ಮ ಸಂಬಂಧ ಹೇಗಿದೆ ಎನ್ನುವುದು ಅತಿ ಮುಖ್ಯ. ಪ್ರಾರಂಭದಲ್ಲಿ ಆದಿಸಭೆಯಲ್ಲಿ ಎಲ್ಲ ಜನರು ಪ್ರತ್ಯೇಕವಾಗಿ ಕೂಡಿ ಬಂದು ಆರಾಧನೆಯನ್ನು ಮಾಡುತ್ತಿದ್ದರು. ಹೇಗೂ ರೊಟ್ಟಿ ಮುರಿದು ದ್ರಾಕ್ಷಾರಸವನ್ನು ಕುಡಿಯುತ್ತಾ ಅನ್ಯೋನ್ಯವಾಗಿ ಪ್ರತ್ಯೇಕವಾಗಿ ಜೀವಿಸುತ್ತಿದ್ದ ಆ ಶೈಲಿಯಲ್ಲಿಯೇ ಜೀವಿಸುತ್ತಾ ಸಮಾಜದಿಂದ ಪ್ರತ್ಯೇಕವಾಗಿ ಜೀವಿಸುವುದು ಯುಕ್ತವಲ್ಲ. ಯೇಸು ಹೇಳಿದಂಥದ್ದು, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಲೋಕಕ್ಕೆ ಬೆಳಕಾಗಿದ್ದೀರಿ ಎನ್ನುವ ಪದವು ನಾವು ಸಮಾಜದಲ್ಲಿ ನೆಲೆಯೂರಿ ಸಮಾಜದ ಮೇಲೆ ನಮಗಿರುವ ಅಥವಾ ಕೊಡಲ್ಪಟ್ಟಂಥ ಜವಾಬ್ದಾರಿಕೆಯನ್ನು ಇದು ಸೂಚಿಸುತ್ತದೆ. ಈ ದಿನದ ಧ್ಯಾನಕ್ಕೆ ಆರಿಸಲ್ಪಟ್ಟಂಥ ಪರಿಚ್ಛೇದಗಳನ್ನು ಧ್ಯಾನ ಮಾಡುವ ಮುಖಾಂತರ ಸಭೆಯ ಸಾಮಾಜಿಕ ಜವಾಬ್ದಾರಿಕೆ ಯಾವುದು ಎಂಬುದನ್ನು ತಿಳಿಯೋಣ. ಮೊದಲನೆಯದಾಗಿ, ಅನೀತಿಯಲ್ಲಿ ಆಸಕ್ತಿಯನ್ನು ಬೆಳೆಸುವುದಕ್ಕಲ್ಲ, ಬದಲು ನೀತಿಯಲ್ಲಿ ಆಸಕ್ತಿಯನ್ನು ಬೆಳೆಸುವ ಜವಾಬ್ದಾರಿ. ಎ ರೆಸ್ಪಾನ್ಸಿಬಿಲಿಟಿ ಫಾರ್ ನಾಟ್ ಇಂಟೆನ್ಷನ್ಸ್ ಇನ್ ಇಮ್ಯಾರಿಲಿಟಿ ಬಟ್ ಇನ್ ಮಾರಲಿಟಿ. ಆಮೋಸನ ಪ್ರವಾದನೆ ಗ್ರಂಥ 2ನೇ ಅಧ್ಯಾಯ 4ರಿಂದ 8ರಲ್ಲಿ ನಾವು ನೋಡ್ತೀವಿ. ಇಸ್ರಾಯೇಲರ ಪಾಪವು ಅವರು ವಾಸಿಸುವ ಸಮಾಜದ ಮೇಲೆ ತುಂಬ ಕಠಿಣವಾದಂಥ ಪರಿಣಾಮವನ್ನು ಬೀರಿತು. ಇಸ್ರಾಯೇಲರ ಅನ್ಯಾಯ ಮತ್ತು ದುರಾಚಾರಗಳು ಹಾಗೂ ಅವರು ಆಚರಿಸುವ ವಿಧೇಯತೆಯಲ್ಲದ ಅಥವಾ ಯೋಗ್ಯವಲ್ಲದ ಆಚಾರಗಳು ಅಂದಿನ ಸಮಾಜದ ಮೇಲೆ ದುಷ್ಪರಿಣಾಮ ಬೀರಿತು. ಇಲ್ಲಿ ಪ್ರವಾದಿ ಆಮೋಸನು ತಿಳಿಸುವ ಪ್ರಕಾರ ಸನ್ಮಾರ್ಗವನ್ನು ತೊರೆದ ಯೆಹೂದ್ಯರು ಧರ್ಮವನ್ನು ನಿರಾಕರಿಸಿ ವಿಧಿಗಳನ್ನು ಕೈಗೊಳ್ಳಲಿಲ್ಲ. ತಮಗೆ ಇಷ್ಟ ಬಂದ ಹಾಗೆ ಜೀವಿಸಲು ಮುಂದಾದರು. ಮಾತ್ರವಲ್ಲದೆ ಒಳ್ಳೆಯ ವಿಚಾರಗಳಲ್ಲಿ ಆಸಕ್ತಿಯನ್ನು ಬೆಳೆಸದೆ ಅನೀತಿಯನ್ನು ಆಚರಿಸುವುದಕ್ಕೆ ಆತೊರೆಯುತ್ತಿದ್ದರು. ನ್ಯಾಯವಾಗಿ ನಡೆಯುವಂತರನ್ನು, ಸತ್ಯದ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿಗಳನ್ನು ಬಹಳ ಹಿಂಸೆಪಡಿಸುತ್ತಿದ್ದರು. ಇಲ್ಲಿ ವಚನ ಆಮೋಸ 2ನೇ ಅಧ್ಯಾಯ 6 ಮತ್ತು 7ರಲ್ಲಿ ನ್ಯಾಯವಂತನನ್ನು ಬೆಳ್ಳಿಗೆ ಮಾರುವುದು, ಇದು ಅವರು ನ್ಯಾಯವಾಗಿ ನಡೆಯುವಂತೆ ವ್ಯಕ್ತಿಗಳ ಬೆಲೆಯನ್ನು ಹೀನಾಯವಾಗಿ ತೋರಿಸುವಂತೆ ಚಿತ್ರಿತವಾಗಿದೆ. ಮಾತ್ರವಲ್ಲದೆ ಒಂದು ಕೆರದ ಸಾಲಕ್ಕಾಗಿ ದಿಕ್ಕಿಲ್ಲದವನನ್ನು ವಿಕ್ರಯ ಮಾಡುವಂಥದ್ದರಲ್ಲಿಯೇ ಇಸ್ರಾಯೇಲರು ಹೆಚ್ಚು ಆಸಕ್ತಿಯನ್ನು ವಹಿಸುತ್ತಿದ್ದರು. ಅನೈತಿಕತೆ
ದುರಾಚಾರವೇ ಇವರ ವ್ಯಕ್ತಿತ್ವ ಹಾಗೂ ಆಸಕ್ತಿಯಾಗಿ ಮಾರ್ಪಟ್ಟಿದೆ. ಸಮಾಜದಲ್ಲಿ ನೀತಿ ನ್ಯಾಯವನ್ನು ಸ್ಥಾಪಿಸುವುದಕ್ಕೆ ಹಾಗೂ ಉತ್ತಮವಾದ ಆದರ್ಶವನ್ನು ಸ್ಥಾಪಿಸುವ ಜವಾಬ್ದಾರಿಯನ್ನು ಮರೆತಿದ್ದಾರೆ. ಕರ್ತನಲ್ಲಿ ಪ್ರಿಯ ಸಭೆಯವರೇ, ನಾವಿಂದು ನಮ್ಮ ಸಮಾಜದಲ್ಲಿ ಅನೀತಿಯನ್ನು ಆಚರಿಸುವುದಕ್ಕೆ ಮುಂದಾಗುತ್ತಿದ್ದೇವೆಯೋ ಅಥವಾ ನೀತಿಯನ್ನು ಆಚರಿಸಲು ಹಾಗೂ ನೈತಿಕತೆಯನ್ನು ಸಮಾಜದಲ್ಲಿ ಬೆಳೆಸುವುದರಲ್ಲಿ ಮುಂದಾಗುತ್ತಿದ್ದೇವೆಯೋ? ಇಂದು ನಮ್ಮ ಆಸಕ್ತಿಯನ್ನು, ಜವಾಬ್ದಾರಿಕೆಯನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸುತ್ತಿದ್ದೇವೆಯೋ? ಒಂದು ವೇಳೆ ಉಪಯೋಗಿಸುವುದಕ್ಕೆ ನಮ್ಮ ಸಮಾಜದಲ್ಲಿ ಆಗುತ್ತಿರುವ ಒಳ್ಳೆಯ ಬೆಳವಣಿಗೆಗಳು ಯಾವುವು? ಈ ಒಳ್ಳೆಯ ಬೆಳವಣಿಗೆಯಲ್ಲಿ ಕ್ರೈಸ್ತ ಸಭೆಯ ಜವಾಬ್ದಾರಿಕೆಯ ಪಾತ್ರ ಯಾವುದು? ಚಿಂತನೆ ಮಾಡೋಣ. ಎರಡನೇದಾಗಿ, ಅನ್ಯಾಯದ ಅವಲಂಬನೆಯಲ್ಲ, ಬದಲು ನ್ಯಾಯದ ಅವಲಂಬನೆ. ಡಿಪೆಂಡಿಂಗ್ ಆನ್ ಜಸ್ಟ್, ನಾಟ್ ಇನ್ ಅನ್ಜಸ್ಟ್. ಕೀರ್ತನಾ ಸಂಗ್ರಹದಲ್ಲಿ 82ರಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಕೀರ್ತನಾಗಾರನು ಆಂತರಿಕವಾಗಿ ಕೆಟ್ಟು ಹೋಗಿರುವಂತಹ ಜನರ ಚಿತ್ರಣವನ್ನು ನಮ್ಮ ಮುಂದೆ ಇಡುತ್ತಿದ್ದಾನೆ. ಅನ್ಯಾಯವಾದಂಥ ತೀರ್ಪು ಕೊಡುವುದು ಹಾಗೂ ದುಷ್ಟರಿಗೆ ಮುಖದಾಕ್ಷಿಣ್ಯ ತೋರಿಸುವುದು, ಈ ಎಲ್ಲ ಕಾರಣಗಳಿಂದ ಸಮಾಜದ ಮೇಲೆ ದುಷ್ಪರಿಣಾಮ, ನಾಶ ಬರುತ್ತದೆಂದು ದೇವರು ತಿಳಿಸುವಂಥವನಾಗಿದ್ದಾನೆ. ಇಂದು ವಿದ್ಯಾವಂತರಾಗಿರುವ, ನ್ಯಾಯವನ್ನು ನೀಡುವ ಅಧಿಕಾರಿಗಳು ಹಾಗೂ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವ ನಾವುಗಳು ಎಷ್ಟರ ಮಟ್ಟಿಗೆ ಬಡವ, ದೀನ ದಲಿತರಿಗೆ ನ್ಯಾಯವನ್ನು ಒದಗಿಸಿಕೊಡುತ್ತಿದ್ದೇವೆ? ನ್ಯಾಯವನ್ನು ಪಡೆಯಲು ಅನ್ಯಾಯವನ್ನು ಅವಲಂಬನೆ ಮಾಡುತ್ತಿದ್ದೇವೆಯೋ? ಇಂದು ನಕ್ಸಲೈಟ್ಗಳು ನ್ಯಾಯಕ್ಕಾಗಿ ಹೋರಾಟ ಮಾಡುವುದು ನ್ಯಾಯದಿಂದಲೋ ಅಥವಾ ಅನ್ಯಾಯದಿಂದಲೋ? ಇತ್ತೀಚೆಗೆ ನಡೆದ ನಕ್ಸಲೈಟ್ ವಿಚಾರಗಳನ್ನು ನಾವೆಲ್ಲರೂ ಪತ್ರಿಕೆಯಲ್ಲಿ ಓದಿದ್ದೇವೆ ಹಾಗೂ ವಿಷಯಗಳನ್ನು ತಿಳಿದುಕೊಂಡಿದ್ದೇವೆ. ಇದರ ಬಗ್ಗೆ ನಮ್ಮ ನಿಲುವೇನು? ನ್ಯಾಯವನ್ನು ಪಡೆಯುವುದಕ್ಕಾಗಿ ಅನ್ಯಾಯವನ್ನು ಮೊರೆ ಹೋಗುವುದಾದರೆ ನ್ಯಾಯಕ್ಕೆ ಸಿಗುವ ಬೆಲೆ ಏನು? ಇಂದು ಫಾಸ್ಟ್ ಕಲ್ಚರ್ ಈ ನಮ್ಮ ಯುಗದಲ್ಲಿ ಹಿಂದುಳಿದಿರುವಂತಹ ಬಡ ಜನರನ್ನು ಅನ್ಯಾಯಕ್ಕೆ, ಅನೀತಿಗೆ ಒಳಗಾದಂಥವರನ್ನು ಸ್ಪರ್ಧಾತ್ಮಕ ಯುಗದಲ್ಲಿ ನಡೆಯಲು, ಜೀವಿಸಲು ಅಸಾಧ್ಯವಾದದ್ದನ್ನು ಈ ಯುಗದಲ್ಲಿ ಸ್ಪರ್ಧಾತ್ಮಕವಾಗಿ ನಡೆಯಲು ಶಕ್ತಿಯನ್ನು, ಸ್ಫೂರ್ತಿಯನ್ನು ತುಂಬಿ ಮುಂದೆ ತರುವವರಾರು? ಕ್ರೈಸ್ತ ಸಭೆ ಇಂದು ಸಮಾಜದಲ್ಲಿ ತಾನಿರುವ ಪರಿಸರದಲ್ಲಿ ಯಾವ ರೀತಿಯಲ್ಲಿ ಕಾರ್ಯವೆಸಗುತ್ತಿದೆ? ಅನ್ಯಾಯದ ಅವಲಂಬನೆ ಮಾಡುತ್ತಾ ಸಮಾಜದ ಮೇಲೆ ತನಗಿರುವ ಜವಾಬ್ದಾರಿಕೆಯನ್ನು ಕಳಕೊಂಡಿದೆಯೋ ಅಥವಾ ನ್ಯಾಯವನ್ನು ಸ್ಥಾಪಿಸುವುದರಲ್ಲಿ ತನಗೆ ಜವಾಬ್ದಾರಿಯನ್ನು ತೋರಿಸ್ತಿದೆಯೋ? ಬಟ್ಟೆ ಇಲ್ಲದ ಜನರಿಗೆ, ಬಾಯಾರಿದಂಥ ವ್ಯಕ್ತಿಗಳಿಗೆ, ರೋಗದಲ್ಲಿ ಬಿದ್ದಿರುವಂಥ ವ್ಯಕ್ತಿಗಳಿಗೆ ಹಾಗೂ ಸೆರೆಮನೆಯಲ್ಲಿರುವಂಥ ವ್ಯಕ್ತಿಗಳಿಗೆ, ಹಿಂಸೆಯನ್ನು ಅನುಭವಿಸುತ್ತಿರುವಂಥ ಜನರಿಗೆ ಕ್ರೈಸ್ತ ಸಭೆಯು ಇಂದು ಯಾವ ರೀತಿಯಾದ ಕೆಲಸವನ್ನು ಕೈಗೊಂಡಿದೆ? ಸಮಾಜದಲ್ಲಿ ಸಮಾನತೆ, ಶಾಂತಿ, ಸೌಹಾರ್ದತೆಯನ್ನು ಸ್ಥಾಪಿಸಲು ಸಭೆಯು ಬೇಜವಾಬ್ದಾರಿಕೆಯಿಂದ ವರ್ತಿಸುತ್ತಿದೆಯೋ ಅಥವಾ ಸಮಾಜದ ಉನ್ನತಿಗೆ ಅಥವಾ ಅಭಿವೃದ್ಧಿ ಜವಾಬ್ದಾರಿಕೆಯುಳ್ಳ ಮನೋಭಾವನೆಯನ್ನು ತೋರಿಸುತ್ತಿದೆಯೋ? ಆಲೋಚನೆ ಮಾಡೋಣ. ಮೂರನೇದಾಗಿ, ಶ್ರೀಮಂತಿಕೆ ಮತ್ತು ಸ್ವ ಆಶಾ ಪ್ರೇರಣೆ ಮುಖ್ಯವಲ್ಲ, ಬದಲು ಬಡತನ, ದಾರಿದ್ರ್ಯದ ನಿರ್ಮೂಲನೆ ಅತಿ ಅಗತ್ಯ. ಶ್ರೀಮಂತಿಕೆ ಮತ್ತು ಸ್ವ ಆಶಾ ಪ್ರೇರಣೆ ಮುಖ್ಯವಲ್ಲ, ಬದಲು ಬಡತನ, ದಾರಿದ್ರ್ಯ ನಿರ್ಮೂಲನೆ ಅತಿ ಅಗತ್ಯ. ಪತ್ರಿಕಾ ಭಾಗದಲ್ಲಿ ನೋಡುವಾಗ, ಯಾಕೋಬನ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವುದಾದರೆ ಇಲ್ಲಿ ಧನಿಕರು ಅಥವಾ ಶ್ರೀಮಂತರಿಗೆ ಹೇಳುವ ಮಾತುಗಳು ಕಂಡುಬಂದಿದೆ. ಇಲ್ಲಿ ಐಶ್ವರ್ಯ ಎನ್ನುವಂಥದ್ದು ಅದು ಹಂಚಿಕೊಂಡು ಜೀವಿಸುವಂಥದ್ದು. ಇದು ಕೇವಲ ಸ್ವಾರ್ಥಕ್ಕಾಗಿ ಅಲ್ಲ, ಪರರಿಗಾಗಿಯೂ ಕೂಡ ಮಾತ್ರವಲ್ಲದೆ ಶ್ರೀಮಂತಿಕೆಯನ್ನು ಬಡವರೊಂದಿಗೆ ಹಾಗೂ ದಿಕ್ಕಿಲ್ಲವರೊಂದಿಗೆ ಹಂಚಿಕೊಂಡು ಜೀವಿಸುವಂಥದ್ದು ಅಗತ್ಯ ಎಂಬುದಾಗಿ ಯಾಕೋಬನು ತನ್ನ ಪತ್ರಿಕೆಯಲ್ಲಿ ಆತನು ತಿಳಿಸುವನಾಗಿದ್ದಾನೆ. ಮಾತ್ರವಲ್ಲದೆ ಐಶ್ವರ್ಯವನ್ನು ಅನ್ಯಾಯದಿಂದ ಸಂಪಾದಿಸುವುದು ಅಪರಾಧ ಎಂದು ತಿಳಿಸುತ್ತಾನೆ. 4ನೇ ವಚನವನ್ನು ನೋಡಿರಿ. ಇಲ್ಲಿ ದೀನರ ಕೂಲಿಯನ್ನು ಕೊಡದೆ ಅವರ ಕೂಲಿಯನ್ನು ತಮ್ಮ ಜೇಬಿನಲ್ಲಿ ಇರಿಸಿಕೊಳ್ಳುವ ಹಾಗೂ ಅನ್ಯಾಯವಾಗಿ ಗಳಿಸಿದಂಥ ಹಣವನ್ನು ಇಟ್ಟುಕೊಂಡವರಿಗೆ ದೇವರಿಂದ ದಂಡನೆ ಬರುತ್ತದೆ. ಮಾತ್ರವಲ್ಲದೆ ಈ ರೀತಿಯಾಗಿ ಗಳಿಸುವ ಅವರ ಹಣವು ಮಣ್ಣು ಹಿಡಿಯುತ್ತದೆ, ನುಸಿ ಹಿಡಿದು ಹಾಳಾಗಿ ಹೋಗುತ್ತದೆ ಎಂಬುದಾಗಿ ಈ ಮೂಲಕ ಪ್ರತಿಯೊಬ್ಬರಿಗೂ
ಯಾರ್ಯಾರು ಅನ್ಯಾಯವಾಗಿ ಹಣವನ್ನು ಸಂಪಾದಿಸ್ತಾರೋ ಅವರಿಗೆ ದಂಡನೆ ಇದೆ ಎಂದು ಯಾಕೋಬನು ಇಲ್ಲಿ ತಿಳಿಸುತ್ತಾನೆ. ಹಣವನ್ನು ಗಳಿಸುವುದು ಅಥವಾ ಶ್ರೀಮಂತರಾಗುವುದು ಅಪರಾಧವಲ್ಲ, ಬದಲಾಗಿ ಹಣವನ್ನು ಯಾವ ರೀತಿ ಗಳಿಸಿದ್ದೇವೆ ಮತ್ತು ಹೇಗೆ ಉಪಯೋಗಿಸಿದ್ದೇವೆ ಎಂಬುದು ಅತಿ ಮುಖ್ಯ. ಇಂದು ಬಡವರು ಶ್ರೀಮಂತರಿಂದ ತಮಗೆ ಹಣ ದೊರೆಯುತ್ತದೆ ಅಂತ ಸುಮ್ಮನೆ ಕುಳಿತುಕೊಳ್ಳುವುದಲ್ಲ, ಬದಲು ತಾವು ಪ್ರಯತ್ನಪಟ್ಟು ಮುಂದೆ ಸಾಗಲು ಪ್ರಯತ್ನಿಸಬೇಕು. ಪ್ರಿಯರೇ, ಇಂದು ನಮ್ಮ ಸಮಾಜದಲ್ಲಿ ನೀತಿವಂತರಿಗೆ, ನ್ಯಾಯದಿಂದ ಜೀವಿಸುವಂಥವರಿಗೆ ಮರಣದಂಡನೆ ಆಗುತ್ತಿದೆ. ಆದರೆ ಅನ್ಯಾಯ ಮಾಡಿದವರು ಸುಮ್ಮನೆ ಆರಾಮವಾಗಿ ಜೀವನ ಮಾಡುತ್ತಾ ಇದ್ದಾರೆ. ಇಂದು ಬಹುಧರ್ಮೀಯ ಸಮಾಜದಲ್ಲಿ ಜೀವಿಸುವ ನಾವು ನ್ಯಾಯವನ್ನು, ನೀತಿಯನ್ನು ಸ್ಥಾಪಿಸುವುದರಲ್ಲಿ ಹಾಗೂ ನಮ್ಮಲ್ಲಿರುವಂಥ ಶ್ರೀಮಂತಿಕೆಯನ್ನು ಅನಾಥರ, ವಿಧವೆಯರ, ದಿಕ್ಕಿಲ್ಲದವರ ಮಧ್ಯದಲ್ಲಿ ಯಾವ ರೀತಿ ಹಂಚಿಕೊಂಡು ಜೀವಿಸುತ್ತಿದ್ದೇವೆ ಎಂಬುದು ಅತಿ ಅಗತ್ಯ. ಇಂದು ನಾವು ಮಾಡುವಂಥ ಉದ್ಯೋಗ, ವ್ಯವಹಾರಗಳಲ್ಲಿ ನ್ಯಾಯವಿದೆಯೋ ಅಥವಾ ಅನ್ಯಾಯವಾಗಿ ಹಣವನ್ನು ಸಂಪಾದನೆ ಮಾಡುತ್ತಾ ಇದ್ದೇವೆಯೋ? ಇಂದು ಸಮಾಜದಲ್ಲಿ ತುಂಬಿರುವ ಬಡತನ, ದಾರಿದ್ರ್ಯ, ಹಿಂಸೆ, ಆರ್ಥಿಕ ಅಸಮಾನತೆ ಮತ್ತು ಅನೈತಿಕತೆ ಹಾಗೂ ಅನ್ಯಾಯಗಳನ್ನು ಹೊಡೆದೊಡಿಸಲು ಹಾಗೂ ಇವುಗಳ ನಿರ್ಮೂಲನಕ್ಕೆ ಕ್ರೈಸ್ತ ಸಭೆಯು ಮಾಡುತ್ತಿರುವ ಮಹತ್ವದ ಜವಾಬ್ದಾರಿಕೆ ಮಾತ್ರ ಯಾವುದು? ಯೆಶಾಯ 10ನೇ ಅಧ್ಯಾಯ 12-13ರಲ್ಲಿ ಹೇಳ್ತಾನೆ, ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ. ನೀತಿಯ ಬೀಜವನ್ನು ಬಿತ್ತಿರಿ, ಪ್ರೀತಿಯ ಫಲವನ್ನು ಕೊಯ್ಯಿರಿ. ದೇವರು ಈ ವಾಕ್ಯಗಳನ್ನು ನಮ್ಮ ಆತ್ಮಗಳಿಗಾಗಿ ಆಶೀರ್ವದಿಸಲಿ. ಆಮೇನ್. ಆರಾಧನಾ ಕ್ರಮ ಪುಸ್ತಕ 128ನೇ ಪುಟದಲ್ಲಿರುವಂಥ ಅಪೋಸ್ತಲಿಕ ಬಹುದಾನ ಸಾರಾಂಶವನ್ನು ನಾವೆಲ್ಲರೂ ಒಟ್ಟಾಗಿ ಹೇಳೋಣ. ಪುಟ 128. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನನ್ನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು 3ನೇ ದಿವಸದಿಂದ ಸತ್ತವರಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡಿರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿಯವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವನ್ನು ನಂಬುತ್ತೇನೆ. ಆಮೇನ್. ಸಭೆಗೆ ಸಾರಿ ತಿಳಿಸುವ ವಿಷಯ. ಪ್ರೀತಿಯುಳ್ಳ ಸಭಿಕರೇ, ಕೊರೋನಾ ವಿಷಗಾಳಿಯು ಅತಿ ವೇಗದಲ್ಲಿ ಮುನ್ನುಗ್ಗುತ್ತಿದ್ದು ಸಭೆಯವರಾದ ತಾವುಗಳೆಲ್ಲರೂ ಮನೆಯಲ್ಲೇ ಇದ್ದು ಕಾಲ ಕಳೆಯುವಂತೆ ಕೋರಲಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ಕೊರೋನಾ ವೈರಸ್ ಅತಿ ವೇಗದಲ್ಲಿ ಹರಡಲಿದ್ದು ಎಲ್ಲರೂ ಎಚ್ಚರವಹಿಸಿ ಸರ್ಕಾರದ ನಿಯಮಗಳನ್ನು ಚಾಚು ತಪ್ಪದಂತೆ ಪಾಲಿಸಬೇಕೆಂದು ಈ ಮೂಲಕ ಕೋರಲಾಗಿದೆ. ಸುಮಾರು 8-10 ದಿವಸಗಳಿಂದ ಮಂಡ್ಯದ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು ದಿನಾಂಕ 6/5/2021 ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಸಹೋದರ ಎಡ್ವಿನ್ ರವರು ಮರಣ ಹೊಂದಿರುತ್ತಾರೆ. ಸಭಾ ಸೇವೆಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದರು. ದೇವಾಲಯದ ಆರಾಧನೆಗಳಲ್ಲಿ, ಹಬ್ಬಗಳ ಸಮಯದಲ್ಲಿ, ಇನ್ನಿತರ ವಿಶೇಷ ದಿನಗಳಲ್ಲಿ ಎಡ್ವಿನ್ ರವರು ತಾವೇ ಸ್ವತಃ ಮುಂದೆ ಬಂದು ಕಾರ್ಯಕ್ರಮವನ್ನು ನಡೆಸಿಕೊಡುವುದು, ವಿಶೇಷ ಗೀತೆಗಳಲ್ಲಿ ಭಾಗವಹಿಸುವುದು ಮತ್ತು ಸಭಾ ಗಾಯನ ವೃಂದವನ್ನು ತಾವೇ ಸಂಘಟಿಸುವುದರಲ್ಲಿ ಉತ್ತಮ ಬಾಂಧವ್ಯವನ್ನು ಹೊಂದಿದ್ದರು. ಒಟ್ಟಿನಲ್ಲಿ ನಮ್ಮ ದೇವಾಲಯದ ಪ್ರಮುಖ ವ್ಯಕ್ತಿಯಾಗಿದ್ದರು. ಅವರನ್ನು ಕಳೆದುಕೊಂಡ ನಮ್ಮ ಸಭೆ ಚಿಂತಾಕ್ರಾಂತವಾಗಿದ್ದು, ಸಭಾ ಭಜನಾ ಸದಸ್ಯರಲ್ಲಿ ಒಬ್ಬರಾದ ಎಡ್ವಿನ್ ರವರನ್ನು ನಾವು ಕಳೆದುಕೊಂಡಿರುತ್ತೇವೆ. ತಂದೆಯಾದ ದೇವರು ನೊಂದಿರುವಂತಹ ಅವರ ಮಡದಿ ಮಕ್ಕಳಿಗಾಗಿ ದುಃಖ ನೀಗಿಸುವ ಶಕ್ತಿಯನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತೇನೆ. ಹಾಗೆ ನಮ್ಮ ಸಭೆಯಲ್ಲಿ ಹಿರಿಯರಾಗಿ ಹಿಂದೆ ಬಹಳ ವರ್ಷ ನಮ್ಮ ಸಭೆಯಲ್ಲಿದ್ದು ಇತ್ತೀಚಿನ ದಿನಗಳಲ್ಲಿ ಅವರು ದೊಡ್ಡಬಳ್ಳಾಪುರಕ್ಕೆ ವರ್ಗಾವಣೆಯಾಗಿ ಹೋಗಿರುತ್ತಾರೆ. ಅವರೇ ಜಾರ್ಜ್ ಥಾಮಸ್ ಉರುಫ್ ಅಣ್ಣಯ್ಯ ಎಂದೇ ಅವರು ಹೆಸರುವಾಸಿಯಾಗಿದ್ದರು.
ನಮ್ಮ ಮಂಡ್ಯ ಸಭೆಯಲ್ಲಿ ನೆಲೆಸಿ ಬಹಳ ವರ್ಷ ಸದಸ್ಯರಾಗಿ, ಸಭಾಪಾಲನಾ ಸಮಿತಿಯ ಸದಸ್ಯರಾಗಿ, ಸಭೆಯ ಉತ್ತಮ ಕಾರ್ಯಗಳಲ್ಲಿ ಬಹಳಷ್ಟು ಸೇವೆ ಸಲ್ಲಿಸಿ ಕಳೆದ 10 ವರ್ಷಗಳಿಂದ ತಮ್ಮ ಇಡೀ ಕುಟುಂಬದೊಂದಿಗೆ ದೊಡ್ಡಬಳ್ಳಾಪುರದಲ್ಲಿ ನೆಲೆಸಿ ಅಲ್ಲಿ CSI ದೇವಾಲಯದಲ್ಲಿ ಸೇವೆ ಸಲ್ಲಿಸುತ್ತಿದ್ದು, 3-4 ದಿನಗಳ ಹಿಂದೆ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿ ಶ್ರೀಯುತ ಜಾರ್ಜ್ ಥಾಮಸ್ ರವರು ಮರಣ ಹೊಂದಿರುತ್ತಾರೆ. ಇವರು ಉತ್ತಮ ಫುಟ್ಬಾಲ್ ಆಟಗಾರರಾಗಿದ್ದರು. ನಮ್ಮ ಸಭೆಯಲ್ಲಿ ಒಳ್ಳೆಯ ಹೆಸರು ಗಳಿಸಿದ್ದು, ಅವರ ಸಾವಿನಿಂದ ಇಡೀ ಮಂಡ್ಯ ಸಭೆ ಮತ್ತು ಅವರ ಕುಟುಂಬ ವರ್ಗದವರು ದುಃಖ ಸಾಗರದಲ್ಲಿ ಮುಳುಗಿರುತ್ತಾರೆ. ತಂದೆಯಾದ ದೇವರು ಅವರ ಕುಟುಂಬಕ್ಕಾಗಿ ಶಾಂತಿ ಸಮಾಧಾನವನ್ನು ಅನುಗ್ರಹಿಸಲಿ ಎಂದು ನಾನು ಪ್ರಾರ್ಥಿಸುವವನಾಗಿದ್ದೇನೆ. ಗತಿಸಿದಂಥ ಎಡ್ವಿನ್ ಹಾಗೂ ಥಾಮಸ್ ಇವರನ್ನು ನಾವು ಕಳಕೊಂಡಿದ್ದೇವೆ. ಸ್ವಲ್ಪ ಹೊತ್ತು ಮೌನವಾಗಿದ್ದು ಆ ಕುಟುಂಬಕ್ಕಾಗಿ ದೇವರಲ್ಲಿ ಶಾಂತಿ ಸಮಾಧಾನ ನೀಡುವಂತೆ ನಾವು ಪ್ರಾರ್ಥಿಸೋಣ. 350ನೇ ಸಂಗೀತದ 4ನೇ ಚರಣವನ್ನು ನಾವು ಹಾಡೋಣ. ಜೀವಾಂತ್ಯ ಕಾಲದಲ್ಲಿ ಕರ್ತನೆ ನಿನ್ನನ್ನು ಆತುಕೊಂಡು ಸಾಯುವೆ. ಜೀವಾಂತ್ಯ ಪ್ರಾರ್ಥನೆ ಮಾಡೋಣ. ಜನನ ಮರಣಗಳಿಗೆ ಒಡೆಯನಾಥ ಯೇಸು ಸ್ವಾಮಿಲಿ ತಂದೆಯಾದ ದೇವರೇ, ನಮ್ಮ ಸಭೆಯಲ್ಲಿ ಜನ್ಮ ತಳೆದು ಬದುಕಿ ಬಾಳಿದಂಥ ಪ್ರಿಯ ಸಹೋದರರಾದಂಥ ಎಡ್ವಿನ್ ಅವರಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ದೇವರೇ, ಅವರ ಜೀವನದಲ್ಲಿ ಕೊಟ್ಟಂಥ ಎಲ್ಲ ಆಶೀರ್ವಾದಕ್ಕಾಗಿ ಸ್ತೋತ್ರ. ಸಭಾ ಭಜನಾ ಮಂಡಳಿಯಲ್ಲಿ ಸಭೆಯ ಎಲ್ಲ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಂಥವರು. ಸಭೆಯಲ್ಲಿ ನಡೆಯುವಂಥ ಭಾನುವಾರ ಆರಾಧನೆ, ಯುವಜನರ ಕೂಟ, ಪ್ರತಿಯೊಂದೊಂದು ಎಲ್ಲ ಸಂದರ್ಭದಲ್ಲಿಯೂ ಕೂಡ ಕರ್ತನೆ ಉತ್ತಮವಾದಂಥ ರೀತಿಯಲ್ಲಿ ನಾಯಕತ್ವವನ್ನು ನೀಡಿದಂಥವರು. ಅವರೊಬ್ಬ ಕಲಾವಿದರು, ಕಲಾರಸಿಕರು, ಒಳ್ಳೆಯ ಪ್ರತಿಭೆ ಉಳ್ಳಂಥವರು, ಸಂಗೀತ ಪ್ರಿಯರು, ಕಲಾಪ್ರೇಮಿಗಳು ಅವರು ಆಗಿದ್ದರು ಸ್ವಾಮಿ. ಸಂಘಟನೆ ಮಾಡುವುದರಲ್ಲಿ ಉತ್ತಮವಾದಂಥ ನಾಯಕತ್ವ ಅವರಲ್ಲಿತ್ತು ಸ್ವಾಮಿ. ದೇವರೇ, ಅವರು ಸಭೆಗಾಗಿ ದುಡಿದಂಥದ್ದನ್ನು, ಸಭೆಗಾಗಿ ನೀಡಿದಂಥ ಕೊಡುಗೆಗಾಗಿ ನಾವು ಸ್ಮರಿಸುತ್ತೇವೆ. ಅವರ ಒಳ್ಳೆಯ ಮೌಲ್ಯಕ್ಕಾಗಿ ನನಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ. ಅವರೊಬ್ಬ ಉತ್ತಮವಾದಂಥ ವ್ಯಕ್ತಿ ಸ್ವಾಮಿ. ಅವರನ್ನು ನಾವು ಇಡೀ ಸಭೆ ಕಳಕೊಂಡಿದೆ. ಸಭೆಗೆ ಅಪಾರವಾದಂಥ ದುಃಖ ಇದೆ ಸ್ವಾಮಿ. ಎಲ್ಲರಿಗೂ ಕೂಡ ಜನಪ್ರಿಯರಾಗಿದ್ದಂಥವರು, ಎಲ್ಲರ ಪ್ರೀತಿ ವಿಶ್ವಾಸಕ್ಕೆ ಪಾತ್ರರಾದಂಥವರು, ಎಲ್ಲ ವಯೋಧರ್ಮಕ್ಕೆ ತಕ್ಕಂತೆ ಅನುಗುಣವಾಗಿ ಹೊಂದಿಕೊಂಡು ಜೀವಿಸಿದಂಥವರು. ದೇವರೇ, ಇನ್ನು ನಮ್ಮ ಮಧ್ಯದಲ್ಲಿಲ್ಲ ಸ್ವಾಮಿ. ಅವರನ್ನು ನೆನೆಸಿಕೊಳ್ಳುವಾಗ ನಮಗೆ ಅಪಾರವಾದಂಥ ದುಃಖ ಇದೆ ಸ್ವಾಮಿ. ಆದಾಗ್ಯೂ ಜೀವನ ಅದು ಈ ಲೋಕದಲ್ಲಿ ಜನ್ಮ ತಳೆದ ಮೇಲೆ ಅದು ಅಂತ್ಯವಾಗಲೇಬೇಕು. ನೀನು ಮಣ್ಣಿನಿಂದ ಉತ್ಪತ್ತಿಯಾದ ಕಾರಣ ತಿರುಗಿ ನೀನು ಮಣ್ಣಿಗೆ ಸೇರುವೆ ಎಂಬುದಾಗಿ ನೀನು ಹೇಳಿದ್ದಿ ಸ್ವಾಮಿ. ನಿನ್ನ ನೇಮದಂತೆ ಈ ಲೋಕಕ್ಕೆ ಬಂದು ಮಾಡಬೇಕಾದಂಥ ಎಲ್ಲ ಕೆಲಸ ಕಾರ್ಯಗಳನ್ನು ಅವರು ಮಾಡಿದ್ದಾರೆ. ದಾಂಪತ್ಯದ ಬದುಕನ್ನು ಸ್ವೀಕರಿಸಿದ್ದಾರೆ. ಮಕ್ಕಳ ಭಾಗ್ಯವನ್ನು ನೀನು ಅವರಿಗೆ ಕೊಟ್ಟಿದ್ದಿ ಸ್ವಾಮಿ. ಎಲ್ಲವೂ ನಿನ್ನ ಆಶೀರ್ವಾದ. ಅವರು ಮಾಡಬೇಕಾದಂಥದ್ದು ಯಾವುದೂ ಇಲ್ಲ, ಎಲ್ಲವೂ ಮುಗಿದಿದೆ. ನೀನು ಅವರನ್ನು ಕರೆದಿದ್ದಿ. ನಿನ್ನ ಕರೆಗೆ ಹೋಗ್ಬಿಟ್ಟು ಇಹಲೋಕ ಯಾತ್ರೆಯನ್ನು ಅವರು ಮಾಡಿ ಮುಗಿಸಿದ್ದಾರೆ. ಜೀವನ ಯಾತ್ರೆಯಲ್ಲಿ ನೀನು ಅವರ ಜೊತೆಯಲ್ಲಿದ್ದಿ ಸ್ವಾಮಿ.
ಈಗ ಕರ್ತನೆ, ಆ ರಮ್ಯ ನಿವಾಸಕ್ಕೆ ಅವರು ಪ್ರಯಾಣಿಸಿದ್ದಾರೆ. ಭಕ್ತನು ಹೇಳುವ ಹಾಗೆ, ಹೌದು, ರಮ್ಯ ನಿವಾಸವಿದೆ ದೇವಜನರಿಗೋಸ್ಕರವು. ನಮ್ಮ ಪರಮ ತಂದೆ ತಾನೇ ಅಲ್ಲಿ ಸ್ಥಳವ ಕೊಡುವನು. ಆ ರಮ್ಯ ನಿವಾಸದಲ್ಲಿ ಇವರನ್ನು ಕೂಡ ನೀನು ಸೇರಿಸು ಸ್ವಾಮಿ, ಇವರು ಒಬ್ಬರಾಗಿರಲಿ ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಅವರು ನಮ್ಮ ಮಧ್ಯದಲ್ಲಿಲ್ಲ ಸ್ವಾಮಿ, ಭಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಸಾವೇ ಅಂತ್ಯವಲ್ಲ, ಸಾವಿನ ನಂತರವೂ ಜೀವನವಿದೆ ಸ್ವಾಮಿ. ಪುನರುತ್ಥಾನಕ್ಕೆ ನೀನು ನಿದರ್ಶನ ಸ್ವಾಮಿ. ಪುನರುತ್ಥಾನದ ನಿರೀಕ್ಷೆಯಲ್ಲಿ, ಭರವಸೆಯಲ್ಲಿ ನಾವಿದ್ದೇವೆ. ಅವರನ್ನು ಕಳಕೊಂಡಂಥ ಕುಟುಂಬಕ್ಕೆ ಅಪಾರವಾದಂಥ ದುಃಖ ಇದೆ ಸ್ವಾಮಿ. ಅದನ್ನು ತಾಳಿಕೊಳ್ಳುವಂಥ ಧೈರ್ಯ, ಆದರಣೆಯನ್ನು, ಶಾಂತಿ, ಸಮಾಧಾನವನ್ನು ಅವರ ಪತ್ನಿ, ಮಕ್ಕಳಿಗೆ, ಬಂಧುವರ್ಗದವರಿಗೆ, ಹೊಡಹುಟ್ಟಿದವರಿಗೆ ಎಲ್ಲರಿಗೂ ನೀಡು ಎಂಬುದಾಗಿ ಪ್ರಾರ್ಥಿಸುವರಾಗಿದ್ದೇವೆ. ಅಂತೆಯೇ ಥಾಮಸ್ ಅವರು ಕೂಡ ಇದೇ ಸಭೆಯಲ್ಲಿ ಬೆಳೆದಂಥವರು. ಅವರು ಕೂಡ ಸಭಾಪಾಲನಾ ಸಮಿತಿಯ ಸದಸ್ಯರಾಗಿದ್ದಂಥವರು, ಸಭೆಗಾಗಿ ದುಡಿದಂಥವರು. ಅವರು ಕೂಡ ಇಹಲೋಕ ಯಾತ್ರೆಯನ್ನು ಮುಗಿಸಿದ್ದಾರೆ. ಅವರು ಬಿಟ್ಟು ಹೋದಂಥ ಅವರ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತೇವೆ. ಸಭೆಯವರೆಲ್ಲರೂ ಕೂಡ ಅವರಿಗೆ ಸಂತಾಪವನ್ನು ನಾವು ವ್ಯಕ್ತಪಡಿಸುತ್ತೇವೆ. ಆ ಕುಟುಂಬಕ್ಕೆ ಬೇಕಾದಂಥ ಧೈರ್ಯ, ಆದರಣೆಯನ್ನು, ಶಾಂತಿ, ಸಮಾಧಾನವನ್ನು ನೀನು ಅವರಿಗೆ ಅನುಗ್ರಹಿಸು. 2 ಕುಟುಂಬಗಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ನೀನೇ ಅವರಿಗೆ ನಾಯಕನು, ರಕ್ಷಕನು ಆಗಿದ್ದುಕೊಂಡು ಅವರೆಲ್ಲ ಪರಿಸ್ಥಿತಿಗಳಲ್ಲಿ ಕೂಡ ನೀನು ಅವರನ್ನು ಮುನ್ನಡೆಸು, ಆಶೀರ್ವದಿಸು ಎಂಬುದಾಗಿ ನಮ್ಮ ರಕ್ಷಕನು, ನಿನ್ನ ಮಗನೂ ಆದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್. ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದವರಿಗಾಗಿ ನಾವು ಪ್ರಾರ್ಥಿಸೋಣ. ಕಳೆದ ವಾರದಿಂದ ಇಂದಿನವರೆಗೂ ಕೂಡ ತಮ್ಮ ಜನ್ಮದಿನ, ವಿವಾಹ ವಾರ್ಷಿಕೋತ್ಸವ ಆಚರಿಸಿದಂಥವರನ್ನು ನೆನಪು ಮಾಡಿಕೊಳ್ಳೋಣ. ಅವರಿಗಾಗಿ ನಮ್ಮ ಪ್ರಾರ್ಥನೆಯಲ್ಲಿ ಸ್ಮರಿಸಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ದೇವ, ನಿನ್ನೆಲ್ಲ ಮಹದೂಪಕಾರಗಳನ್ನು ಸ್ಮರಿಸಿ ನಿನ್ನ ಪವಿತ್ರವಾದಂಥ ಸನ್ನಿಧಾನದಲ್ಲಿ ಕೃತಜ್ಞತಾಪೂರ್ವಕವಾಗಿ ನಿನ್ನನ್ನು ಸಂಧಿಸುವಂಥ, ನಿನಗೆ ಸ್ತೋತ್ರ ಸಮರ್ಪಣೆಯನ್ನು ಅರ್ಪಿಸುವಂಥ ಅವಕಾಶ ಕೊಟ್ಟಕ್ಕಾಗಿ ನಿನಗೆ ಸ್ತೋತ್ರ. ದೇವರೇ, ನಮ್ಮನ್ನು ಸೃಷ್ಟಿಸಿ ಪರಿಪಾಲಿಸುತ್ತಿರುವ ನಿನ್ನ ಕೃಪೆಗಾಗಿಯೂ ನಮ್ಮನ್ನು ವಿಮೋಚಿಸಿದ ನಿನ್ನ ಪ್ರೀತಿಗಾಗಿಯೂ ನಿನ್ನನ್ನು ಸ್ತುತಿಸುತ್ತೇವೆ. ದೇವರೇ, ಕಳೆದ ವಾರದಲ್ಲಿ ತಮ್ಮ ಜನ್ಮದಿನ, ವಿವಾಹ ದಿನ, ಇನ್ನಿತರ ಎಲ್ಲ ಶುಭ ದಿನಗಳನ್ನು ನೆನಪಿಸಿಕೊಂಡು
ನಿನಗೆ ಕೃತಜ್ಞತೆಯನ್ನು ಸಮರ್ಪಿಸುತ್ತೇವೆ. ಅವರಿಗಾಗಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಹುಟ್ಟಿದಂದಿನಿಂದ ಇಲ್ಲಿವರೆಗೂ ನೀನು ಅವರನ್ನು ಕಾಯ್ದು ಕಾಪಾಡಿದ್ದಿ ಸ್ವಾಮಿ. ಹಂತವಾಗಿ ನೀನು ಆಶೀರ್ವದಿಸಿದ್ದೆ. ಮತ್ತೊಂದು ಹೊಸ ವರ್ಷ, ಹೊಸ ದಿನಕ್ಕೆ ಪಾದಾರ್ಪಣೆ ಮಾಡಿರುವಾಗ ಮುಂದಿನ ಪ್ರತಿಯೊಂದೊಂದು ದಿನವೂ ಶುಭದಾಯಕವಾಗಲಿ. ಸುಖ, ಸಂತೋಷ, ಸಮೃದ್ಧಿಯನ್ನು ದಯಪಾಲಿಸು. ಅವರ ಪ್ರಾರ್ಥನೆ, ಮನವಿ ನೀನು ಬಲ್ಲಾತನಾಗಿದ್ದಿ. ನಿನ್ನ ದಿವ್ಯ ಚಿತ್ತಕ್ಕೆ ತಕ್ಕಂತೆ ಅನುಗ್ರಹಿಸಿಕೊಡು. ವಿಶೇಷವಾಗಿ ಪ್ರಿಯ ಮಗಳು ಪ್ರಗೀತಾ ಮಗಳಿಗಾಗಿ ಪ್ರಾರ್ಥಿಸುತ್ತೇವೆ. ಕಳೆದ ದಿನಗಳ ಹಿಂದೆ ಕರ್ತನೆ ಮತ್ತೊಂದು ಹೊಸ ವರ್ಷ, ಹೊಸ ದಿನವನ್ನು ಪಾದಾರ್ಪಣೆ ಮಾಡಿದ್ದಾಳೆ ಸ್ವಾಮಿ. ಮುಂದಿನ ಪ್ರತಿಯೊಂದೊಂದು ದಿನವೂ ನೀನು ಆ ಮಗಳಿಗೆ ತಂದೆಯೂ ತಾಯಿಯೂ ನೀನಾಗಿದ್ದುಕೊಂಡು ಹರಸು, ಆಶೀರ್ವಾದ ಮಾಡು. ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ ಬಲಪಡಿಸು. ದೇಹದಲ್ಲಿಯೂ ಬಲದಲ್ಲಿಯೂ ಜ್ಞಾನದಲ್ಲಿಯೂ ಅಭಿವೃದ್ಧಿ ಹೊಂದಲಿ ಸ್ವಾಮಿ. ಕಲಿಯುವಂಥ ವಿದ್ಯೆಯನ್ನು ನೀನು ಆಶೀರ್ವಾದ ಮಾಡು. ಕಲಿಕೆಗೆ ಬೇಕಾದಂಥ ಉರುಪು, ಉತ್ಸಾಹ, ಆಸಕ್ತಿಯನ್ನು ದಯಪಾಲಿಸು ಸ್ವಾಮಿ. ಹಾಗೆಯೇ ಕರ್ತನೆ, ಮನುಷ್ಯನು ಒಂಟಿಗನಾಗಿರುವುದು ಸರಿಯಲ್ಲ, ಆತನಿಗೆ ಸರಿಬೀಳುವ ಸಹಕಾರಿಯನ್ನಾಗಿ ಉಂಟು ಮಾಡುವೆನು ಎಂಬುದಾಗಿ ಆದಿಯಲ್ಲಿ ಆಲೋಚಿಸಿ ದಾಂಪತ್ಯ ಧರ್ಮವನ್ನು ಬೋಧಿಸಿ ಪರಿಶುದ್ಧಗೈದಾತನು ನೀನು. ಅಂತೆಯೇ ಕರ್ತನೆ, ವೈವಾಹಿಕ ಜೀವನದ ಮತ್ತೊಂದು ಹೊಸ ವರ್ಷ, ಹೊಸ ದಿನಕ್ಕೆ ಪಾದಾರ್ಪಣೆ ಮಾಡಿರುವ ದಂಪತಿಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಅವರ ಜೀವನದಲ್ಲಿ ಮಕ್ಕಳನ್ನು, ಮೊಮ್ಮಕ್ಕಳನ್ನು ನೋಡುವಂಥ ಕೃಪೆಗೆ ಅನುಗ್ರಹಿಸಿದ್ದೆ. ಮತ್ತೊಂದು ವೈವಾಹಿಕ ಜೀವನದ ಹೊಸ ವರ್ಷಕ್ಕೆ ಅವರು ಪಾದಾರ್ಪಣೆ ಮಾಡಿರುವಾಗ, ಸಂಸಾರವೆಂಬ ಸಾಗರದಲ್ಲಿ ಅವರು ಸಾಗುವಾಗ ಯೇಸು ಸ್ವಾಮಿ ಎಂಬ ಚುಕ್ಕಾಣಿದಾರನು ನಮ್ಮೊಟ್ಟಿಗಿದ್ದಾನೆ, ನಮ್ಮನ್ನು ಮುನ್ನಡೆಸುತ್ತಾನೆ, ಆಶೀರ್ವದಿಸುತ್ತಾನೆ ಎಂಬ ಭರವಸೆ ಉಳ್ಳವರಾಗಿ ಮುಂದೆ ಸಾಗಲಿಕ್ಕಾಗುವಂತೆ ಅವರನ್ನು ಅರಸು, ಆಶೀರ್ವಾದ ಮಾಡು. ಅವರ ಎಲ್ಲ ಇಷ್ಟಾರ್ಥಗಳನ್ನು ನಿನ್ನ ದಿವ್ಯ ಚಿತ್ತಕ್ಕೆ ತಕ್ಕಂತೆ ನೆರವೇರಿಸಿಕೊಡು ಎಂಬುದಾಗಿ ನಾವು ಬೇಡುವರಾಗಿದ್ದೇವೆ. ಮತ್ತೊಂದು ಆವರ್ತಿ ಕರ್ತನೆ, ಜನ್ಮದಿನ ಕಂಡಂಥವರನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸಿದಂಥವ್ರನ್ನ ಎಲ್ಲರನ್ನು ನೆನಪು ಮಾಡಿಕೊಳ್ಳುತ್ತೇವೆ. ಅವರವರಿಗೆ ಬೇಕಾದಂಥ ಎಲ್ಲ ರೀತಿಯ ನಿನ್ನಾತ್ಮನ ಸುವರಗಳನ್ನು, ಅಗತ್ಯತೆಗಳನ್ನು ದಯಪಾಲಿಸು ಎಂಬುದಾಗಿ ನಮ್ಮ ರಕ್ಷಕನೂ ನಿನ್ನ ಮಗನೂ ಆದ ಕ್ರಿಸ್ತೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ದೇವರೇ, ಆಮೇನ್. ಕರ್ತನಲ್ಲಿ ಪ್ರಿಯ ದೇವಜನರೇ, ಈಗಾಗಲೇ ಕೊರೋನಾ ವೈರಾಣುವಿಂದ ತುಂಬ ಸಾವನ್ನು ಅಪ್ಪುತ್ತಿರುವುದನ್ನು ನೋಡ್ತಾ ಇದ್ದೇವೆ. ಅದರಲ್ಲೂ ಈಗ ಬರುವಂಥ ಅಲೆ ಯವನಸ್ಥರ ಮೇಲೆ ತುಂಬ ಪರಿಣಾಮ ಬೀರುವಂತಾಯಿದೆ. ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವು ನೋಡುತ್ತಾ ಇದ್ದೇವೆ. ದಯಮಾಡಿ ಯವನಸ್ಥರಿಗೆ ಅಸಡ್ಡೆ ಬೇಡ. ಬಲ ಇದೆ, ಶಕ್ತಿ ಇದೆ, ದೇವರು ಕೊಟ್ಟಂಥದ್ದು. ಆದರೆ ದೇವರ ಮಹಿಮೆಗಾಗಿ ಜೀವಿಸೋಣ. ಸರ್ಕಾರ ವಿಧಿಸಿರುವಂಥ ನಿಯಮವನ್ನು ಚಾಚು ತಪ್ಪದೆ ಪಾಲಿಸೋಣ. ಮುಖ್ಯವಾಗಿ ಯವನಸ್ಥರು ಪ್ರಾರ್ಥನೆಯಲ್ಲಿ, ದೇವರ ವಾಕ್ಯದಲ್ಲಿ ಬಲಗೊಳ್ಳೋಣ. ಹಾಗಾದಾಗ ಮಾತ್ರ ಕೊರೋನಾ ಎಂಬ ವೈರಾಣುವಿಂದ ನಾವು ದೂರ ಇರಬಹುದು. ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳೋಣ, ಮಾಸ್ಕನ್ನು ಧರಿಸಿಕೊಳ್ಳೋಣ. ಯಾಕಂದರೆ ಯವನಸ್ಥರಿಗೆ ಸಹಜವಾಗಿ ನಮಗೇನು ಅಲ್ಲ ಅನ್ನುವಂಥದ್ದು ಆ ಒಂದು ವಯಸ್ಸಿನ ಒಂದು ಸ್ವಭಾವ ಸಹಜವಾಗಿ ಇರುತ್ತದೆ. ಆದರೆ ಆರೋಗ್ಯದ ದೃಷ್ಟಿಯಲ್ಲಿ ಸರ್ಕಾರ ವಿಧಿಸಿರುವಂಥ ಆ ನಿಯಮವನ್ನು ನಾವು ಚಾಚು ತಪ್ಪದೆ ಪಾಲಿಸುವಂಥದ್ದು ನಮ್ಮ ಕರ್ತವ್ಯ. ಯವನಸ್ಥರು ಮುಖ್ಯವಾಗಿ ಇದನ್ನು ಪಾಲಿಸಿ, ದಯಮಾಡಿ ವಯಸ್ಸಾದರೂ ಕೂಡ ನೀವು ಕೂಡ ಸಾಮಾಜಿಕ ಅಂತರವನ್ನು ಕಾಯ್ದುಕೊಳ್ಳಿ. ಹೆಚ್ಚು ಹೊರಗಡೆ ಹೋಗಬೇಡಿ. ಎಲ್ಲರೂ ಕೂಡ ಮಕ್ಕಳಾದಿಯಾಗಿ, ಯವನಸ್ಥರಾದಿಯಾಗಿ, ವೃದ್ಧಾಪ್ಯದಲ್ಲಿರುವ ಪ್ರತಿಯೊಬ್ಬೊಬ್ಬರಿಗೂ ಕೂಡ ಹೇಳುವಂಥದ್ದು ತಮ್ಮೆಲ್ಲರಲ್ಲಿ ನಾನು ವಿನಂತಿಸಿಕೊಡುತ್ತೇನೆ. ಮನೆಯಿಂದ ಹೊರಗೆ ಹೋಗದೆ ಆದಷ್ಟು ಮನೆಯಲ್ಲಿ ನಾವು ಇರೋಣ. ಈ ಕೊರೋನಾವನ್ನು ಓಡಿಸೋಣ. ಎಲ್ಲಕ್ಕಿಂತಲೂ ಮಿಗಿಲಾಗಿ ಪ್ರಾರ್ಥನೆ ಮಾಡೋಣ. ಪ್ರಾರ್ಥನೆಗೆ ಬಲ ಇದೆ. ಪ್ರಾರ್ಥನೆ ಭಕ್ತನ ಬಲವು ದೊಡ್ಡ ಬಲವು. ರೋಗ ಎಲ್ಲವೂ ಕೂಡ ನಿವಾರಣೆ ಆಗುತ್ತದೆ. ಮನೆಯಲ್ಲಿ ಕುಳಿತು ಎಲ್ಲರಿಗಾಗಿ ನಮ್ಮ ರಾಜ್ಯದಲ್ಲಿ ಪಡುತ್ತಿರುವಂಥ ಈ ಕೊರೋನಾ ಎಂಬ ಪಿಡುಗಿನಿಂದ ಹಸುವನ್ನಪ್ಪಿದ್ದಾರೆ, ಸಂಕಷ್ಟಕ್ಕೆ ಸಿಲುಕಿಕೊಂಡಿದ್ದಾರೆ. ಎಲ್ಲರಿಂದ ದೇವರು ಬೇಗ ಮುಕ್ತಿಗೊಳ್ಳಲಿ. ಸ್ವಚ್ಛವಾದಂಥ, ಮುಕ್ತವಾದಂಥ ವಾತಾವರಣವನ್ನು, ಒಳ್ಳೆಯ ಪರಿಸರವನ್ನು ದೇವರು ಅನುಗ್ರಹಿಸಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದಯಮಾಡಿ ಹೆಚ್ಚು ಯವನಸ್ಥರಿಗೆ ದಯಮಾಡಿ ಇದರಲ್ಲಿ ತಮ್ಮ ಕಾಳಜಿಯಿಂದ ತೋರಬೇಕಾಗಿ, ಆ ಪಾಲನೆಯನ್ನು, ಕರ್ತವ್ಯವನ್ನು ಪಾಲಿಸಬೇಕಾಗಿ ಯವನಸ್ಥರಲ್ಲಿ ವಿನಂತಿಸಿಕೊಡುತ್ತೇನೆ. ಆದಷ್ಟು ಬೇಗ ಎಲ್ಲರೂ ಕೂಡ ಯವನಸ್ಥರು, ಪ್ರಾಯಸ್ಥರು, ಮಕ್ಕಳೆಲ್ಲರೂ ಕೂಡ ಮನೆಯಲ್ಲೇ ಇದ್ದು ಆರೋಗ್ಯವನ್ನು ಕಾಪಾಡಿಕೊಳ್ಳುವಂತೆ ನಿಮ್ಮಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಹಾಗೆ ಇಂದಿನ ಟೆಲಿಕಾಸ್ಟ್ ಲೈವನ್ನು ನಾರ್ಮಲ್ ಸ್ಮೈಲ್ ಪ್ರಿಯ ಸಹೋದರರು ಸ್ಪಾನ್ಸರ್ ಮಾಡಿದ್ದಾರೆ. ಅವರಿಗೆ ನಾನು ವೈಯಕ್ತಿಕವಾಗಿ, ಸಭಾಪಾಲನಾ ಸಮಿತಿಯ ಪರವಾಗಿ, ಸಭೆಯವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ನಾನು ಅವರಿಗೆ ಸಮರ್ಪಿಸುವನಾಗಿದ್ದೇನೆ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ದೇವರೇ, ನಿನ್ನ ಅಪಾರವಾದ ಕೃಪೆಗೆ ಅನಂತನಂತ ಉಪಕಾರಗಳನ್ನು ಸಲ್ಲಿಸುತ್ತೇವೆ. ಆ ನಿಮ್ಮ ಪ್ರೀತಿಯಿಂದಲೇ ನಾವು ಈ ದಿನವನ್ನು ಕಂಡಿದ್ದೇವೆ.
ಈ ನೂತನ ದಿನಕ್ಕೆ ಸಾಕ್ಷಿಗಳಾಗಿದ್ದೇವೆ ಅಷ್ಟೇ. ಇಂಥ ಆಯುಷ್ ಅವಕಾಶ ಅನುಕೂಲ ಅಚ್ಚರಿಗಳಿಗಾಗಿ ದೇವರೇ ನಿನಗೆ ಕೃತಜ್ಞತೆಗಳು. ನಮ್ಮ ದೇಶದಲ್ಲಿ ಕರ್ತನೆ, ನಮ್ಮ ರಾಜ್ಯದಲ್ಲಿ ಕೊರೋನಾ ಎಂಬ ವೈರಾಣುವಿಂದ ಜನರು ತನ್ನ ಪ್ರಾಣವನ್ನು ಕಳಕೊಂಡಿದ್ದಾರೆ. ಹೆಂಡತಿ ಮಕ್ಕಳು ಎಲ್ಲರೂ ಕೂಡ ಅನಾಥರಾಗಿ ಬೀದಿಯ ಬದಿಯಲ್ಲಿರುವವರು ಎಷ್ಟೋ ಜನರಿದ್ದಾರೆ ಸ್ವಾಮಿ. ಆದಾಗ್ಯೂ ಕೂಡ ಕರ್ತನೆ, ಅವರೆಲ್ಲರಿಗೂ ನೀನು ಆಶ್ರಯ ನೀಡು. ಅವರನ್ನು ಕರೋನಾಕ್ಕೆ ಮರಣಿಸಿದವರ ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇವೆ. ಅವರಿಗೆ ಧೈರ್ಯ ಆದರಣೆಯನ್ನು, ಶಾಂತಿ ಸಮಾಧಾನವನ್ನು, ಸಾಂತ್ವನವನ್ನು ಅವರಿಗೆ ದಯಪಾಲಿಸು. ಆ ಕುಟುಂಬಕ್ಕೆ ನೀನೇ ಧೈರ್ಯ, ಆರೋಗ್ಯದಾಯಕನು ನೀನೇ ಸ್ವಾಮಿ. ನಿನ್ನ ವಾಕ್ಯ ಹೇಳುವಾಗೆ ಯೆಹೋವನೆಂಬ ಆರೋಗ್ಯದಾಯಕನು ನಾನೇ ಎಂಬುದಾಗಿ ದೇವರೇ, ಕೊರೋನಾ ಪೀಡಿತರಿಂದ ಅನೇಕರು ನಿರ್ಗತಿಕರಾಗಿದ್ದಾರೆ ಸ್ವಾಮಿ. ಮನೆ ಮಾರುಗಳಿಲ್ಲದೆ ನಿರಾಶ್ರಿತರಾಗಿ ಬೀದಿಯ ಕೊಳಚ ಪ್ರದೇಶಗಳಲ್ಲಿ ಜೀವಿಸ್ತಾ ಇದ್ದಾರೆ ಸ್ವಾಮಿ. ಇಂಥವರಿಗಾಗಿ ನಾವು ಪ್ರಾರ್ಥಿಸ್ತೇವೆ. ಹೊತ್ತಿಗೆ ಅವರಿಗೆ ಅಶನವನ್ನು ದಯಪಾಲಿಸು. ಮಲಗಲಿಕ್ಕೆ ಅವರಿಗೆ ವಿಶ್ರಾಂತಿ ತೆಗೆದುಕೊಳ್ಳೋಕ್ಕೆ ಅನುಕೂಲಕರವಾದಂಥ ವಾತಾವರಣವನ್ನು, ಮನೆಯನ್ನು ಅವರಿಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ದೇವರೇ, ಕೊರೋನಾ ಮಧ್ಯೆ ರೋಗಿಗಳ ಮಧ್ಯೆ ಸೇವೆ ಮಾಡುತ್ತಿರುವ ವೈದ್ಯರಿಗಾಗಿ, ದಾದಿಯರಿಗಾಗಿ ಪ್ರಾರ್ಥಿಸ್ತೇವೆ. ಅವರೊಟ್ಟಿಗೆ ನೀನಿರು ಸ್ವಾಮಿ. ವೈದ್ಯರ, ದಾದಿಯರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ. ತಮ್ಮ ಪ್ರಾಣವನ್ನೇ ಪಣವಾಗಿಟ್ಟು ಈ ಕೊರೋನಾ ವೈರಿಗಳ ರೋಗಗಳ ಮಧ್ಯೆ ಸೇವೆ ಮಾಡುವಾಗ ಅವರಿಗೆ ಬೇಕಾದಂಥ ಧೈರ್ಯ ಆಧರಣೆಯನ್ನು ಕೊಡು ಸ್ವಾಮಿ. ಅವರೊಟ್ಟಿಗೆ ನೀನು ಬೇಕಾದಂಥ ನಿನ್ನ ದಿವ್ಯ ಆಶೀರ್ವಾದದಿಂದ ತುಂಬಿಸು ಎಂಬುದಾಗಿ ಬೇಡುತ್ತೇವೆ. ಮಾತುಳಿದ ಕರ್ತನೆ, ಪೊಲೀಸ್ ಇಲಾಖೆಯವರಿಗಾಗಿ ನಾವು ಪ್ರಾರ್ಥಿಸ್ತೇವೆ ಕರ್ತನೆ. ಅವರು ಕೂಡ ಈ ಒಂದು ವೈರಾಣುವಿನಿಂದ ರಕ್ಷಣೆಗಾಗಿ ನಿಂತಿದ್ದಾರೆ ಸ್ವಾಮಿ. ಅವರನ್ನು ಕೂಡ ನೀನು ಆಶೀರ್ವಾದ ಮಾಡು. ಅಂತೆಯೇ ಕರ್ತನೆ, ಎಲ್ಲದಕ್ಕೂ ನೀನು ಕಾರಣನು ಸ್ವಾಮಿ, ಒಳ್ಳೆಯದಕ್ಕೆ ನೀನು ಕಾರಣನು ಸ್ವಾಮಿ. ಈ ವೈರಾಣು ಆದಷ್ಟು ಬೇಗ ನಮ್ಮ ರಾಜ್ಯದಿಂದ, ನಮ್ಮ ದೇಶದಿಂದ ಎಲ್ಲ ಕಡೆ ಎಲ್ಲೆಲ್ಲಿ ಕೊರೋನಾ ವೈರಾಣುವಿದೆಯೋ ಅಲ್ಲೆಲ್ಲೂ ಕೂಡ ಅದು ಸರ್ವನಾಶವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನೀನು ಎಲ್ಲವನ್ನು ಸರ್ವನಾಶ ಮಾಡಿ ಒಳ್ಳೆಯ ಆರೋಗ್ಯವನ್ನು, ಒಳ್ಳೆಯ ಸ್ವಸ್ಥತಾ ಪರಿಸರವನ್ನು, ಸ್ವಸ್ಥತಾ ಸಮಾಜವನ್ನು, ದೇಶವನ್ನು ನಿರ್ಮಿಸಿಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನೀನಲ್ಲದೆ ಬೇರೆ ನಮಗೆ ಯಾರೂ ಇಲ್ಲ ಸ್ವಾಮಿ. ಯಾಕೆಂದರೆ ನಿನ್ನ ವಾಕ್ಯ ಹೇಳ್ತದೆ, ಪರಾತ್ಪರನ ನಿವಾಸ ಸ್ಥಾನ ಮಾಡಿಕೊಂಡಿದೆಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು, ಉಪದ್ರವವು ನಿನ್ನ ಗುಡಾರದ ಸಮೀಪಕ್ಕೂ ಬಾರದು. ನಿನ್ನ ವಾಕ್ಯದ ಆಧಾರದ ಮೇಲೆ ನಂಬಿಕೆಯಿಂದ, ಭರವಸೆಯಿಂದ ಜೀವಿಸ್ತಾ ಇದ್ದೇವೆ ಸ್ವಾಮಿ. ಇಡೀ ನಮ್ಮ ಸಭೆಯನ್ನು ಆಶೀರ್ವಾದ ಮಾಡು. ನಮ್ಮ ಸಭೆಯಲ್ಲಿರುವಂಥ ಮಕ್ಕಳಿಂದಿಡಿದು ದೊಡ್ಡವರವರೆಗೂ ನೆನಪು ಮಾಡುತ್ತೇವೆ. ಎಲ್ಲದಕ್ಕೂ ನೀನೇ ಆಶ್ರಯವಾಗಿರು ಸ್ವಾಮಿ. ಈ ಕೊರೋನಾ ಎಂಬ ವೈರಾಣು ಯಾವ ಕುಟುಂಬಕ್ಕೂ ಬಾರದಾಗಿ ನೀನು ಕಾಪಾಡು ಸ್ವಾಮಿ. ದೇವರೇ, ಒಂದು ವೇಳೆ ಆ ಕೊರೋನಾ ಸೋಂಕಿತ ಕುಟುಂಬಕ್ಕೆ ನೀನು ಧೈರ್ಯ ಆಧರಣೆ ಕೊಟ್ಟು ಅದರಿಂದ ಬಿಡುಗಡೆಯನ್ನು ದಯಪಾಲಿಸು, ರಕ್ಷಣೆಯನ್ನು ಅವರಿಗೆ ಅನುಗ್ರಹಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಎಲ್ಲವನ್ನು ನಿನ್ನ ಸನ್ನಿಧಿಗೆ ಒಪ್ಪಿಸಿದ್ದೇವೆ ಕರ್ತನೆ. ಎಲ್ಲವನ್ನು ಕೂಡ ನಿನ್ನ ದಿವ್ಯ ಚಿತ್ತಕ್ಕೆ ತಕ್ಕಂತೆ ನೆರವೇರಿಸಿಕೊಡು ಸ್ವಾಮಿ. ದುಃಖದಲ್ಲಿರುವವರಿಗೆ ಸಾಂತ್ವನವನ್ನು ನೀಡು ಸ್ವಾಮಿ. ಕೊರೋನಾ ವೈರಾಣುವಿನಿಂದ ಮೃತಪಟ್ಟವರ ಕುಟುಂಬಕ್ಕಾಗಿ ನಾವು ಬೇಡುವರಾಗಿದ್ದೇವೆ. ಅವರ ಸಂಗಡ ನೀನಿದ್ದು ಮುಂದಿನ ಮಾರ್ಗವನ್ನು, ಮುಂದಿನ ಭವಿಷ್ಯವನ್ನು ಅವರು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಈಗ ಬೇಡಿದ್ದನ್ನು, ಬೇಡಲು ಮರೆತಿರುವ ಎಲ್ಲ ಮೇಲಾದ ವರಗಳನ್ನು ನಮ್ಮ ರಕ್ಷಕನಾದ ಯೇಸುವಿನ ಮೂಲಕ ದಯಪಾಲಿಸು ದೇವರೇ. ಆಮೀನ್. ಕಡೆಯದಾಗಿ 293ನೇ ಸಂಗೀತವನ್ನು ನಾವು ಹಾಡೋಣ. 293ನೇ ಸಂಗೀತ. ದೇವ ಸನ್ನಿಧಾನಕ್ಕೆ ಸೇರಿರೆಲ್ಲ ಜನರೇ, ಆತ್ಮಕ್ಕಿಂಪು ಶಾಂತಿಯ ಆತನಿಂದ ಬೇಡುವ. ಹೃದಯಾಂಗ
ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಹೇಳೋಣ. ಪರಲೋಕದಲ್ಲಿರೋ ನಮ್ಮ ತಂದೆ, ನಿನ್ನ ನಾಮವು ಪರಿಶುದ್ಧವೆನಿಸಲ್ಪಡಲಿ, ನಿನ್ನ ರಾಜ್ಯವೂ ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇವತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪನ್ನು ಕ್ಷಮಿಸು. ನಮ್ಮನ್ನು ಶೋಧಗಳಿಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ರಾಜ್ಯವು ಬಲವು ಮಹಿಮೆಯು ಸದಾ ನಿನವೇ ಸ್ವಾಮಿ. ಆಮೆನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ, ಆತನ ನಡೆಸುವಿಕೆ ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. ಆಮೆನ್. Hallelujah.